अम्लानश्रीरमृतविशधेरंशुभिः प्लावयन्माम् आविर्भूया घमहिमा मनसे वागधीशः रमापतिं पूर्णगुणं मुकुन्दं व्यासं च विज्ञानसहस्रभानुं पूर्णप्रबोधं च सुतत्वदीपं क्रमाद्गुरूंश्च प्रणमामि मूर्ध्ना सर्वेन्द्रियाभिमानिस्थमुख्यप्रेरितः श्रीशतुष्ट्यर्थं करिष्ये कर्म चाखिलं स्वस्त्यस्तु सताम् आद्यशिष्यं हृषीकेशं विष्णुतीर्थं महामुनिं पद्मनाभं नरहरिं जनार्दनमहं भजे उपेन्द्रं वामनमुनिं रामतीर्थमधोक्षजं मध्वशिष्यान्यतिश्रेष्ठान् नवैतान् प्रणमाम्यहम् रामाय रामभद्राय रामचन्द्राय वेधसे रघुनाथाय नाथाय सीताय पतये नमः। ಕೃಷ್ಣ ಮುಖ್ಯ ಪ್ರಾಣರನ್ನು ಮನಸ ನಮಿಸಿ ಈ ಕೃಷ್ಣನನ್ನು ಪೂಜೆ ಮಾಡುವ ಪರಂಪರೆಯಲ್ಲಿ ಆಚಾರ್ಯರು ಹಾಕಿಕೊಟ್ಟಂತಹ ಶಾಸ್ತ್ರೀಯ ಕ್ರಮವನ್ನು ಅನೂಚಾನವಾಗಿ ಸುಮಾರು 800 ವರ್ಷಗಳಿಂದ ನಾವು ನೋಡ್ತಾ ಇದ್ದೇವೆ. ಅದರಲ್ಲಿ ಅನೇಕ ಋಷಿ ಸದೃಶರಾದಂತಹ ಯತಿಗಳು ಇಲ್ಲಿ ಕೃಷ್ಣನ ಸೇವೆಯನ್ನು ಸಲ್ಲಿಸಿ ತಮ್ಮ ಬದುಕಿನ ಸಾಧನೆಗಳನ್ನು ಮುಟ್ಟಿದ್ದಾರೆ, ನಮ್ಮನ್ನೆಲ್ಲ ತಟ್ಟಿದ್ದಾರೆ, ನೀವು ಹೀಗೆ ಮಾಡಬೇಕಾದ್ದು ಅಂತ. ಆಚಾರ್ಯರು ಶಾಸ್ತ್ರದ ಚಿಂತನೆಯನ್ನು ಸಮಾಜಕ್ಕೆ ಹರಡುವ ಜವಾಬ್ದಾರಿಯ ಜೊತೆಗೆ ಸಾಮಾನ್ಯ ಜನರೂ ಕೂಡ ತಮ್ಮ ಸಿದ್ಧಿಗೆ ವಿಘ್ನಗಳುಂಟಾಗಬಹುದು, ಅದನ್ನು ಕಳೆದುಕೊಳ್ಳುವುದಕ್ಕಾಗಿ ಬಾಲಕೃಷ್ಣನ ಪ್ರತಿಮೆಯನ್ನು ಇಲ್ಲಿ ಸ್ಥಾಪಿಸಿ ಅದರ ವಿಶಿಷ್ಟವಾದ ತಾನು ತಂತ್ರಸಾರದಲ್ಲಿ ಹಾಕಿಕೊಟ್ಟ ಪೂಜಾ ಕೈಂಕರ್ಯದ ಎಲ್ಲ ಮುಖವನ್ನು ಒಂದು ಪ್ರಾತ್ಯಕ್ಷಿಕೆಯ ರೂಪದಲ್ಲಿ ಜೋಡಿಸಿ ಇಲ್ಲಿ ಇಟ್ಟರು. ಸ್ವತಃ ಆಚಾರ್ಯರ ಸಂಗಡಿಗರಾಗಿ ಸೇವೆಯನ್ನು ಸಲ್ಲಿಸಿದ ಶಿಷ್ಯರಾದ ಸನಕಾದಿಗಳು ಪೂಜೆ ನಡೆಸುವ ಅನೇಕ ಸಂಗತಿಗಳನ್ನು ನಾವು ಪೂಜಾ ಕೈಂಕರ್ಯದ ವಿಧಿವಿಧಾನಗಳನ್ನು ಗಮನಿಸಿದಾಗ ಕಾಣುವ ಸಂಗತಿ. ಹಾಗೆ ಆಚಾರ್ಯರು 8 ಜನ ಈ ವಲಯದ ಶಿಷ್ಯರನ್ನಾಗಿ ಸ್ವೀಕರಿಸಿ ಆ ಶಿಷ್ಯರಲ್ಲಿ ಒಬ್ಬರಾಗಿ ಅದಮಾರು ಮಠದ ಮೂಲ ಯತಿಗಳು ಅಂತನ್ನಿಸಿದ ನರಹರಿ ತೀರ್ಥರಿಗೆ ಜವಾಬ್ದಾರಿಯನ್ನು ಕೊಟ್ಟದ್ದು. 8 ಜನ ಯತಿಗಳ ಜೊತೆಗೆ ಪದ್ಮನಾಭ ತೀರ್ಥರು ಮೇಲ್ಭಾಗದ ಘಟ್ಟದ ಆ ಭಾಗದ ಎಲ್ಲ ವಿದ್ಯಾ ಜವಾಬ್ದಾರಿಯನ್ನು ಅಂದರೆ ಸಾಮ್ರಾಜ್ಯವನ್ನು ವಿಸ್ತರಿಸುವುದಕ್ಕೋಸ್ಕರ ಪ್ರಯತ್ನಪಟ್ಟರು. ಅಂಥದ್ರಲ್ಲಿ ನರಹರಿ ತೀರ್ಥರ ಪರಂಪರೆಯಲ್ಲಿ ನಾವು ಕಾಣುವಂಥದ್ದು ವಿಬುಧಪ್ರಿಯ ತೀರ್ಥರು. ವಿಬುಧಪ್ರಿಯ ತೀರ್ಥ ಶ್ರೀಪಾದರು ನಮಗೆ ಹೆಸರೇ ಒಂದು ರೀತಿಯಲ್ಲಿ ಅವರ ಇಂಟ್ರಡಕ್ಷನ್ ಕೊಡಬೇಕಾದಾಗಲಿ ಒಂದು ಮಾತು ನೆನಪಿಸ್ಕೊಳ್ಬಹುದು. ಅವರು ಮಠದ ಹೊರಬಾಗಿಲಿಗೆ ಕಾಲು ಇಡ್ತಾ ಇರಬೇಕಾದ್ರೆ ಅವರ ಹಾವಿಗೆಯ ಶಬ್ದವನ್ನು ಕೇಳಿ ಇಡೀ ರಥಬೀದಿ ನಿಲ್ತಾ ಇತ್ತು ಅಂತ. ಇದು ಯಾರೋ ಒಂದು ದಿವಸ ಯಾವುದೋ ಒಂದು ಕಥೆ ಬರೆದ ಸಂಗತಿ ಅಲ್ಲ. ಇದು ಅವರ ಆ ಮೇಧಾವಿತನ, ಅವರಲ್ಲಿರುವ ಗಾಂಭೀರ್ಯ ಎಷ್ಟಿತ್ತು ಅಂದರೆ ಅವರು ರಥಬೀದಿಗೆ ಕಾಲಿಟ್ಟಿದ್ದಾರೆ ಅಂತಂದರೆ ರಥಬೀದಿಯ ಎಲ್ಲ ಸುತ್ತಲಿನ ಜನ ಎದ್ದು ನಿಲ್ತಿದ್ದಂತೆ ಪಂಚೆಯನ್ನು ಕೆಳಕ್ಕೆ ಬಿಟ್ಟುಕೊಂಡು. ಅಂದರೆ ಅಷ್ಟು ಗೌರವ ಇತ್ತು, ಅಷ್ಟು ಅವರ ತಾಕತ್ತು ಆ ಕಾಲದ ಜನಕ್ಕೆ ಅವರ ಪರಿಚಯ ಇತ್ತು. ಅಂದರೆ ಅದೊಂದು ಗುರುಗಳಲ್ಲಿ ತೋರಬೇಕಾದ ಗೌರವವನ್ನು ಹಾಗೆ ಗಳಿಸಿದ್ದು ಮತ್ತು ಅದನ್ನು ಉಳಿಸಿ ಬೆಳೆಸಿದ್ದು ಅದು ಅವರದ್ದೇ ಜೀವನದ ಒಂದು ವಿಶಿಷ್ಟವಾದ ನಡೆ. ಅದು ನಮಗೆ ಸಾಮಾನ್ಯ ಕಥೆಗಳಿಂದ ವ್ಯಕ್ತಿಗಳನ್ನು ದೊಡ್ಡವರು ಮಾಡುವ ಮಧ್ಯದಲ್ಲಿ ಕಥೆಯಿಂದ ಅಲ್ಲದೆ ಸಹಜವಾಗಿ ತಾನೇ ದೊಡ್ಡತನವನ್ನು ತೋರಿ ಕಥೆಗಳನ್ನು ಹುಟ್ಟು ಹಾಕಿದ ಅಪರೂಪದ ಅನೇಕ ಮಹನೀಯರಲ್ಲಿ ಒಬ್ಬರು ಇವರು. ಬಹಳಷ್ಟು ಜನಕ್ಕೆ ವಿದ್ಯೆ ಅಂತಂದಾಗ ಸಾಮಾನ್ಯ ಎಲ್ಲೋ ಆಕಾಶದಿಂದ ಕಾಶಿಯಿಂದ ಉದುರಿ ಬೀಳಬೇಕು ಅಂತನ್ನುವ ಯೋಚನೆ. ಆದರೆ ಉಡುಪಿಯ ವಲಯದಲ್ಲಿ ಅನೇಕ ವಿದ್ವಾಂಸರನ್ನು ತಯಾರು ಮಾಡಿದ, ಅದರಲ್ಲಿ ಬಹಳ ಮುಖ್ಯವಾಗಿ ನಾವು ಇವತ್ತು ಅಷ್ಟಮಠದಲ್ಲಿರುವ ಹಲವು ಯತಿಗಳಿಗೆ ಪಾಠ ಮಾಡಿದಂತಹ ವಿದ್ಯಾಮಾನ್ಯರಂತಹ ಅತ್ಯಂತ ವಿದ್ಯಾಸಂಪನ್ನರಾದ ಒಂದು ಗುರು ಪರಂಪರೆಯನ್ನು ನಮ್ಮ ತನಕ ಆ ಜ್ಞಾನ ಹರಿದು ಬರುವುದಕ್ಕೆ ಕಾರಣವಾದ ಪೀಳಿಗೆಯನ್ನು ಹಾಕಿಕೊಟ್ಟವರು. ಅವರಿಂದ ಕಲಿತಂತಹ ಅಂದರೆ ಉಚ್ಚರಿಸುವುದಕ್ಕೂ ಕಷ್ಟ ಇದ್ದ ನಾಲಿಗೆಯ ತೊಡರನ್ನು ಕಳೆದು ಆ ಮೂಲಕ ಶಿಷ್ಯನಲ್ಲಿ ಮಂತ್ರಸಿದ್ಧಿಯನ್ನು ಹುಟ್ಟುಹಾಕಿ
ಅವರಲ್ಲಿ ಆ ದೀಕ್ಷೆಯನ್ನು ಕೊಡಿಸಿ ಜಪತಪಾದಿ ನೇಮ ನಿಷ್ಠೆಗಳನ್ನು ಅನೂಚಾನವಾದ ತನ್ನ ಉಸಿರು ಧರ್ಮರಾಜ ಹೇಳಿದ ಹಾಗೆ, ನಾನು ಧರ್ಮವನ್ನು ಆಚರಿಸುವುದು ಧರ್ಮ ಒಂದು ದಿನ ನನ್ನನ್ನು ರಕ್ಷಿಸಲಿ ಅಂತಲ್ಲ, ಧರ್ಮ ಮಾಡುವುದು ನನಗಿಷ್ಟ. ಹಾಗೆ ತಪಸ್ಸು ಅನ್ನೋದು ಅವರಿಗೆ ಇಷ್ಟ ಅನ್ನುವ ರೀತಿಯಲ್ಲಿ ಪ್ರೀತಿಸುವಂತೆ ಮಾಡುವ ಒಂದು ಕಳಕಳಿಯನ್ನು ಹುಟ್ಟು ಹಾಕಿದ ವಿಬುಧಪ್ರಿಯರ ಕೊಡುಗೆಯನ್ನು ನಾವು ಇವತ್ತಿಗೂ ನೆನೆಯದೆ ನಮ್ಮ ನಿತ್ಯದ ಬೇರೆ ಅನುಷ್ಠಾನಗಳನ್ನು ನಾವು ಕೈಗೊಳ್ಳುವಂತಿಲ್ಲ. ಅದು ವಿದ್ಯೆಯ ದಾರಿ ಇರಬಹುದು, ತಪಸ್ಸಿನ ದಾರಿ ಇರಬಹುದು. ಅವರ ಬದುಕಿನಲ್ಲಂತೂ ಐಹಿಕವಾದ ಬದುಕು ಕೂಡ ಅಷ್ಟೇ ಬಹಳ ತಾಕತ್ತಿನಿಂದ ಕೂಡಿತ್ತು ಅಂತ ಅವರ ಜೊತೆಗೆ ಅಂದರೆ ನಂತರದಲ್ಲಿ ಕಲಿತವರು ಅವರನ್ನು ನೆನಪಿಸಿಕೊಳ್ಳುವವರು ಹೇಳುತ್ತಾರೆ. ಅಂದರೆ ಶಿಕ್ಷಣದ ವಿಷಯದಲ್ಲಿ ಹೊರಗಿನ ಶಿಕ್ಷಣವನ್ನೂ ಕಲಿತು LLB ಮೊದಲಾದಂತಹ ಶಿಕ್ಷಣ ಪಡೆದವರ ಕೈಯಲ್ಲಿ ಬೇಕಾದ ಅಪರೂಪದ ಸಂಗತಿಗಳನ್ನೆಲ್ಲ ಅರಿತು ಆ ಮೂಲಕ ಇಡೀ ಒಂದು ಸಮಾಜಕ್ಕೆ ಒಂದು ಸರಕಾರದ ವ್ಯವಸ್ಥೆಯಲ್ಲಿ ಏನಾದರೂ ಅಡೆತಡೆಗಳು ಉಂಟಾದ ಸಂದರ್ಭದಲ್ಲಿ ತಾನೇ ಸ್ವತಃ ನಿಂತು ವಾದ ಮಾಡಿದ್ದನ್ನೂ ಕೂಡ ಹಿಂದಿನ ನ್ಯಾಯವಾದಿಗಳು ವಕೀಲರು ಎಲ್ಲ ಹೇಳಿದ್ದನ್ನು ನಾವು ಕೇಳುತ್ತೇವೆ. ಬನ್ನಂಜೆ ಗೋವಿಂದಾಚಾರ್ಯರು ಈ ವಿಷಯದಲ್ಲಿ ವಿಬುಧಪ್ರಿಯರ ಅನೇಕ ಕಥೆಗಳನ್ನು ಇವತ್ತು ಅಕಸ್ಮಾತ್ ಎಲ್ಲಿಯಾದರೂ ಹೆಚ್ಚು ಸಾರ್ವಜನಿಕವಾಗಿ ನೆನಪಿದೆ ಅಂತಂದರೆ ಅವರು ಅನೇಕ ಕಥೆಗಳನ್ನು ದಂತಕಥೆಗಳಾಗಿ ಹೇಳಿದ್ದಕ್ಕೆ ಆಶ್ಚರ್ಯಕರ ಅಂತನ್ನಿಸುವ ಅಪರೂಪದ ಕಥೆಗಳನ್ನು ಜೋಡಿಸಿ ಹೇಳಿದ್ದಿದೆ. ನಾವು ಇವತ್ತು ಉಡುಪಿಯಲ್ಲಿ ಶತಮಾನೋತ್ಸವ ಕಂಡ ಒಂದು ಪಾಠಶಾಲೆಯನ್ನು ನೋಡುತ್ತೇವೆ. ಅಂದರೆ ವಿದ್ಯೆ ಉಳಿಬೇಕು, ಸಂಸ್ಕೃತ ಅನ್ನೋದು ಸಾಯುವ ಭಾಷೆ ಅನ್ನುವ ಸ್ಥಿತಿಯಲ್ಲಿ ಇದ್ದಾಗ ಸಂಸ್ಕೃತ ಭಾಷೆಯ ಉಳಿಕೆಯ ಜೊತೆಗೇನೆ ವೇದಾಂತದ ಚಿಂತನೆಯೂ ಕೂಡ ಇಲ್ಲಿ ಮನೆ ಮಾಡಬೇಕು ಅಂತನ್ನುವ ಭಾವದಿಂದ ದ್ವೈತ ವೇದಾಂತ ಶಿರೋಮಣಿ ಅನ್ನುವ ಒಂದು ವಿದ್ಯಾಭ್ಯಾಸದಲ್ಲಿ ಅಂದರೆ ವಿದ್ವತ್ತನ್ನು ಮುಗಿಸಿದಾಗ ಈಗ ಸಾಹಿತ್ಯ ಶಿರೋಮಣಿ ಅಂತಿದೆ, ಅಲಂಕಾರ ಶಿರೋಮಣಿ ಅಂತಿದೆ, ಜ್ಯೋತಿಷ ಶಿರೋಮಣಿ ಅಂತಿತ್ತು. ಆದರೆ ಮೊದಲ ಬಾರಿಗೆ ಈ ವಲಯದಲ್ಲಿ ಇಡೀ ಒಂದು ಶಿಕ್ಷಣದ ಪರಿಸರದಲ್ಲಿ ಎಲ್ಲಿಂದ ಆಚಾರ್ಯರ ತತ್ವ ಉದಿಸಿತ್ತೋ, ತತ್ವವಾದದ ಕುರುಹು ಅದು ಜಗತ್ತಿಗೆ ಪ್ರಕಾಶಕ್ಕೆ ಬಂತು, ಅದೇ ನೆಲದಿಂದ ಆ ಶಿರೋಮಣಿ ಪದವಿಯನ್ನು ಪಡೆದ ಒಬ್ಬ ವಿದ್ವಾಂಸನಿಗೆ ಸರಕಾರದಿಂದಲೂ ಹೊರದೇಶಗಳಲ್ಲೂ ಗೌರವ ಸಿಗುವಂತಹ ಒಂದು ಎತ್ತರದ ಪದವಿಯನ್ನು ಹುಟ್ಟು ಹಾಕಿದ ಕೆಲಸವನ್ನು ನಾವು ವಿಬುಧಪ್ರಿಯರ ಕಾಲದಲ್ಲಿ ಆದದ್ದನ್ನು ನೋಡ್ತೇವೆ. ಅದಷ್ಟೇ ಅಲ್ಲದೆ ಇಡೀ ಪಾಠಶಾಲೆಯ ನಿರ್ಮಾಣವೇ ಅನಂತೇಶ್ವರದಿಂದ ಆರಂಭಗೊಂಡು ಅನಂತಾಸನದ ನಾರಾಯಣ ಈ ಇಡೀ ಒಂದು ತತ್ವವಿದ್ಯೆಯ ಬೇರಾಗಿ ಜಾಗ ಕೊಟ್ಟು ಅದನ್ನು ವೃದ್ಧಿಗೊಳಿಸಿದ್ದನ್ನು ನಾವು ನೋಡುತ್ತೇವೆ. ಉಳಿದ ಈ ಎಲ್ಲ ಕೈಂಕರ್ಯಗಳಿಗೆ ಮೂಲ ಕೇಂದ್ರ ಬಿಂದುವಾಗಿ ಕೃಷ್ಣನನ್ನು ಪಡೆಯುವುದಕ್ಕಾಗಲಿ ಆಚಾರ್ಯರನ್ನು ಪಡೆಯುವುದಕ್ಕಾಗಲಿ ಮೂಲವಾಗಿ ಅನಂತಾಸನ ನಿಂತು ಕೈಗೊಂಡ ಕಾರ್ಯದಲ್ಲಿ ವಿಬುಧಪ್ರಿಯರ ಪಾಲು ತುಂಬ ದೊಡ್ಡದು. ಚಂದ್ರೇಶ್ವರದ ಅಥವಾ ಕುಂಜಾರುಗಿರಿಯ ದೇವಸ್ಥಾನಗಳಿರಬಹುದು, ಇನ್ನೂ ಅಂತಹ ಅನೇಕ ಹಳ್ಳಿಯ ಗ್ರಾಮಗಳ ಪುಟ್ಟ ಪುಟ್ಟ ದೇವಸ್ಥಾನಗಳ ಜೀರ್ಣೋದ್ಧಾರದ ಜೊತೆಗೆ ಅದಕ್ಕೆ ಬೇಕಾದ ದೈನಂದಿನ ಸವಲತ್ತುಗಳನ್ನು ಸಿಗುವಂತೆ ಮಾಡಬೇಕಾದಂತಹ ವ್ಯವಸ್ಥೆಯನ್ನು ಮಾಡಿದರು. ಇದು ಒಂದು ರೀತಿ ಸಾಮಾಜಿಕವಾಗಿ ಮತ್ತು ವೈದಿಕ ದಾರಿಯಲ್ಲಿ ಎರಡರಲ್ಲೂ ತಾನು ಅತ್ಯಂತ ಪಳಗಿದವ ಅನ್ನುವುದನ್ನು ತಾನು ತೋರಿಸಿಕೊಡುವ ಮೂಲಕ ಅತ್ಯಂತ ಗಟ್ಟಿತನದ ಅದನ್ನು ಗೋವಿಂದಾಚಾರ್ಯರು ಹೇಳುವಾಗ ಒಂದು ಮಾತು ಹೇಳುತ್ತಿದ್ದರು. ಅವರ ಎರಡು ಮುಖ, ಒಂದು ಲೌಕಿಕ ಮುಖ, ಒಂದು ವೈದಿಕ ಮುಖ ಅಂತ. ಅಂದರೆ ತಪಸ್ಸು ಮತ್ತು ಹೊರಗಿನ ವ್ಯವಸ್ಥೆ ಅಂದರೆ ಸಾಮಾಜಿಕ ಕಾರ್ಯದಲ್ಲಿ ಹೆಚ್ಚು ತೊಡಗಿಕೊಳ್ಳುವುದು ಅಂತ. ಅದನ್ನು ಮುಂದೆ ವಿಬುಧಮಾನ್ಯ ಮತ್ತು ವಿಬುಧೇಶ್ವರ ಮೂಲಕ ಮುಂದುವರೆಸಿದರೆ ಇನ್ನೊಂದು ಕಡೆಯಿಂದ ತಪಸ್ಸು ನಿಷ್ಠೆಯ ಅಧ್ಯಯನ ಅನ್ನೋದನ್ನು ವಿದ್ಯಾಮಾನ್ಯರ ಮೂಲಕ ಜಗತ್ತಿಗೆ ಕೊಡಿಸಿದರು ಅಂತ. ಅಂದರೆ ತಾನು ಏನು ತನ್ನ ಕೈಯಲ್ಲಿ ಸಾಧಿಸಿದ್ದೇನೋ ಅದನ್ನು ಪೂರ್ಣವಾಗಿ ಸಮಾಜಕ್ಕೆ ಹಂಚಿಯೇ ಹೋಗಿದ್ದಾರೆ ಅಂತ. ಕೃಷ್ಣಮಠದ ಹೊರಭಾಗದ ಕೆಲವು ಕಟ್ಟಡಗಳಿರಬಹುದು, ಅಥವಾ ಹೀಗೆ ಛತ್ರಗಳನ್ನು ಕಟ್ಟಿ ದೂರದ ಊರಿನಿಂದ ಬರುವವರಿಗೆ ನೆಲೆಗೊಂಡು ಇಲ್ಲಿ ಸಾಧನೆಯನ್ನು ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಸಿಗಲಿ ಅಂತ ಅನ್ನುವ ಒಂದು ದೂರದೃಷ್ಟಿಯಿಂದ ಬಂದವರಿಗೆ ಇಲ್ಲಿ ಕ್ಷೇಮವಾಗಿ ಸ್ವಲ್ಪ ದಿವಸ ಇದ್ದು ತಾವು ಸಾಧನೆಯನ್ನು ಮಾಡಿಕೊಳ್ತೇವೆ ಅಂತ ಬರುವವರಿಗೆ. ಅಂದರೆ ಯಾವಾಗಲೂ ಕ್ಷೇತ್ರಕ್ಕೆ ಹೋದಾಗ ಬಹಳ ಮುಖ್ಯವಾಗಿ ಬೇಕಾದದ್ದು ನಾವು ಅಲ್ಲಿ ನಿಂತು ಅಲ್ಲಿ ಬಂದು ಹೋದ ಋಷಿಗಳ ಅಥವಾ ಆ ಸ್ಥಾನದ ಸನ್ನಿಧಾನದ ವಿಶೇಷ ಅನುಗ್ರಹವನ್ನು ಪಡೆಯುವುದಕ್ಕಾಗಿ ಅಲ್ಲಿ ನೆಲೆಗೊಳ್ಳುವಾಗ ಒಂದು ಸ್ವಲ್ಪ ನಮಗೆ ವಸತಿಯ ಅನುಕೂಲತೆ ಇದ್ದರೆ ಒಳ್ಳೆಯದು ಅನ್ನೋದನ್ನು ಯೋಚಿಸಿ ಆ ಕಾಲದಲ್ಲಿಯೇ ಛತ್ರದ ಯೋಚನೆಯನ್ನು ಮಾಡಿ ವ್ಯವಹಾರದ ದೃಷ್ಟಿಯನ್ನು ಇಟ್ಟುಕೊಳ್ಳದೆ ಅನುಕೂಲದ ದೃಷ್ಟಿಯಿಂದ ಆ ವಸತಿ ನಿಲಯಗಳನ್ನು ಕಟ್ಟಿಸಿದ್ದು.
ಇಂಥ ಯೋಚನೆಗಳಂತೂ ಆ ಕಾಲದಲ್ಲಿ ಅದನ್ನು ನಾವು ನಿರೀಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ, ಹೀಗಿರಬಹುದು ಅಂತ. ಹಾಗಾಗಿ ಎಲ್ಲ ದೃಷ್ಟಿಯಿಂದಲೂ, ವಿದ್ಯೆ ಅನ್ನುವ ದೃಷ್ಟಿಯಿಂದಲೂ ವಿದ್ಯಾಮಾನ್ಯರಲ್ಲಿ ನಾವು ಇವತ್ತು ಕಾಣುವ ಆ ವಿದ್ಯಾ ಪ್ರಾವೀಣ್ಯ ಅಥವಾ ಸಂಪನ್ನತೆ ಅಂತ ಅನ್ನೋದೇನಿದೆ ಅದನ್ನು ಅವರು ಪೂರ್ಣವಾಗಿ ಗುರುಗಳಿಂದ ಪಡೆದು ಆ ನಂತರ ಮತ್ತೆ ಹೆಚ್ಚಿನ ವಿಶೇಷ ಚಿಂತನೆ, ಯಾಕೆಂದರೆ ವಿಬುಧ ಪ್ರಿಯರಲ್ಲಿ ಸಾರ್ವಜನಿಕವಾಗಿ ಕಾಣಿಸಿಕೊಳ್ಳುವುದಲ್ಲದೆ ಸಮಗ್ರ ತತ್ವವಾದದ ನೆಲೆಯಲ್ಲಿ ಎಲ್ಲೆಲ್ಲಿ ನೆಲೆಸಿದ್ದಾರೋ ಅವರೆಲ್ಲರ ಜೊತೆಗೆ ಇದ್ದು ಆಚಾರ್ಯರ ಶಿಷ್ಯರು ನಾವು ಅನ್ನುವ ಏಕಭಾವದಲ್ಲಿ ನಾವು ಬಾಳಬೇಕು ಅಂತನ್ನುವ ದೂರದೃಷ್ಟಿಯಿಂದ ಎಲ್ಲ ಸಂಬಂಧಗಳನ್ನು ಉಳಿಸಿಕೊಂಡಿದ್ರು. ಮಧ್ಯದಲ್ಲಿ ಹಳಸುವ ಬೇರೆ ಬೇರೆ ಪ್ರಕ್ರಿಯೆಗಳು ಪ್ರಕರಣಗಳು ನಡೆದಿದ್ದರೂ ಕೂಡ ಅದನ್ನವರು ಯಾವತ್ತೂ ಕೂಡ ಸಮಾಜದ ನೆಲೆಯಲ್ಲಿ ನಾವು ಎಲ್ಲರೂ ಕೂಡ ನಮ್ಮ ಮನಸ್ಥಿತಿಯನ್ನು ನಾವು ಯಾವತ್ತೂ ಹುಳಿ ಮಾಡಿಕೊಳ್ಬಾರ್ದು, ಕೊಳೆ ಮಾಡಿಕೊಳ್ಬಾರ್ದು. ಅದರಿಂದ ನಾವು ಮುಂದಿನವರಿಗೆ ಹೇಳಬೇಕಾದ ಸಂದೇಶ ಅದು ತಪ್ಪು ಮಾಹಿತಿ ಹೋಗಬಾರ್ದು ಅನ್ನುವ ಕಾಳಜಿಯನ್ನು ಬದುಕಿನುದ್ದಕ್ಕೂ ತೋರಿದವರು. ಅವರ ಸಾಧನೆಯ ನೆಲೆಮನೆಯಾಗಿ ಕಾಣಿಸಿದ್ದಂತೂ ಇವತ್ತಿಗೂ ಘಟಿಕಾಚಲದಲ್ಲಿ ಒಂದು ಕೂತು ಒಂದು ಸ್ವಲ್ಪ ಹೊತ್ತು ನಾವೇನಾದರೂ ಅನುಸಂಧಾನ ಮಾಡ್ತೇವೆ ಅಂತಂದಾಗ ಅಲ್ಲಿ ವಿಬುಧ ಪ್ರಿಯರ ನೆನಪಾಗದೆ ಹೋದರೆ ಅವನು ಏನು ಪೂರ್ಣವಾಗಿ ಸಾಧಿಸಿಕೊಳ್ಳಿಕ್ಕಾಗುದಿಲ್ಲ. ಯಾಕೆಂದರೆ ಅವರ ಬದುಕಿನಲ್ಲಿ ಪಡೆದ ಎಲ್ಲ ತಪಸ್ಸಿನ ಸಿದ್ಧಿಯ ಸ್ಥಾನವಾಗಿ ಅವರದನ್ನು ಬಹಳ ಜೀವನದಲ್ಲಿ ಎಲ್ಲಿ ಎಷ್ಟು ಕಾಲದಲ್ಲಿ ಹೋದರೂ ಕೂಡ ಅಲ್ಲಿಗೆ ಹೋಗಿ ಬರದೆ ತನ್ನ ಅಂದರೆ ಯಾತ್ರೆಯ ಕೊನೆಯನ್ನು ಮಾಡ್ತಿರಲಿಲ್ಲ ಅಂತ ಅವರ ಜೊತೆಗಿದ್ದವರು ಹೇಳುವಂಥದ್ದು. ಉಳಿದಂತೆ ಅಲ್ಲಿ ರಥವನ್ನು ಕಟ್ಟಿಕೊಟ್ಟದ್ದಾಗಿರಬಹುದು, ತಪಸ್ಸು ಮಾಡಿ ಅವರ ಬಗ್ಗೆ ಹೇಳುವಾಗ ಒಂದು ಮಾತು ಹೇಳ್ತಿದ್ರು. ಆ ಕಾಲದಲ್ಲಿ ಅವರು ಇದ್ದಾಗ ಕೊನೆಯ ದಿವಸಗಳನ್ನು ಸಂಜೆಯ ಹೊತ್ತು ಬರೀ ಅರಳನ್ನು ಮಾತ್ರ ತಂದು ಇಡ್ತಿದ್ರಂತೆ ಅಡಿಗೆಯವರು. ಅದರಲ್ಲಿ ಉಳಿದಂತೆ ಅವರಿಗೆ ಬೇಕಾದಷ್ಟು ಬಂದು ಜನ ಹಣ್ಣುಗಳನ್ನು ಬೇರೆ ಬೇರೆ ಥರದ ಪದಾರ್ಥಗಳನ್ನು ತಂದು ಕೊಟ್ಟರೆ ಅದನ್ನು ಅವರು ಅಲ್ಲಿಯೇ ಓದುತ್ತಾ ಇದ್ದಂತಹ ಶಾಲೆಯ ಅಥವಾ ಗುರುಕುಲದ ಅಥವಾ ಹೊರಗಡೆ ಏನೇ ಗದ್ದೆಯಲ್ಲಿ ಕೆಲಸ ಮಾಡುವ ಎಲ್ಲ ಮಕ್ಕಳನ್ನು ಕರೆದು ಅವರಿಗೆ ಅದನ್ನು ಕೊಟ್ಟು ಸಂತೋಷಪಟ್ಟು ಈಗ ನಾನು ನಿಜವಾಗಿಯೂ ಕೂಡ ದೇವರಿಗೆ ನೈವೇದ್ಯ ಮಾಡಿದ ಹಾಗಾಯಿತು ಅಂತ ತೃಪ್ತಿ ಪಡ್ತಾ ಇದ್ರು ಅಂತ. ಮಕ್ಕಳ ಜೊತೆಗೆ ಇರ್ತೀನಿ, ದೊಡ್ಡವ್ರ ಜೊತೆಗೆ ಒಂದು ಮಾತು ಹೇಳ್ತಿರ್ಲಿಲ್ಲ, ಚಿಕ್ಕವ್ರ ಜೊತೆಗೆ ಅಂದರೆ ಅಂಥ ಮಾತಿನ ಮಲ್ಲನೆನಿಸಿ ಎಲ್ಲರನ್ನೂ ಸೋಲಿಸ್ತಾ ಇದ್ದವರು ಕೊನೆಗೆ ಪೂರ ಮೌನಕ್ಕೆ ಶರಣಾಗಿ ಕೇವಲ ಕುಹಕವಿಲ್ಲದ ನಿಷ್ಕಲ್ಮಶವಾದ ಮನಸ್ಸಿನ ಜೊತೆಗೆ ಮಾತ್ರ ತನ್ನನ್ನು ತೆರೆದುಕೊಂಡಿದ್ರು ಅನ್ನುವ ಬದುಕಿನ ಕೊನೆಯ ದಿನಗಳನ್ನು ನೆನಪಿಸಿಕೊಳ್ತಾರೆ. ಅಂದರೆ ಹೆಚ್ಚು ಮಾತು ಬೇಡವಾದ ವಿಷಯಕ್ಕಿಂತ ಹೆಚ್ಚು ಅಂತರಂಗಕ್ಕೆ ತೆರಳಬೇಕು ಅಂತ ಅನ್ನೋದು ಅವರಲ್ಲಿ ಗಾಢವಾಗಿತ್ತು. ಅದಕ್ಕಿಂತ ಮುಂಚೆ ಅದು ಅನಿವಾರ್ಯವಾಗಿ ತಾನು ಮಾಡಬೇಕಾದ ಕೆಲಸ ಜವಾಬ್ದಾರಿಯನ್ನು ಹೊರೆಯನ್ನು ಹೊತ್ತಿದ್ರೆ ಆಮೇಲೆ ಅದನ್ನು ಮುಂದಿನವರಿಗೆ ಒಪ್ಪಿಸಿ ಆದಮೇಲೆ ತಾನು ಪೂರ್ತಿ ಅಂತರಂಗ ಮುಖಿಗಳಾಗಿ ತನ್ನ ಬದುಕನ್ನು ನಡೆಸಿದ್ರು ಅನ್ನೋದನ್ನು ನಾವು ಕೇಳ್ತೇವೆ. ಹೀಗೆ ಒಂದು ರೀತಿಯಿಂದ ವಿಬುಧ ಪ್ರಿಯ ಅನ್ನೋದು ಸಾರ್ಥಕವಾದ ನಾಮ ಆಗಿತ್ತು. ಬುಧರು ಅಂದರೆ ಚೆನ್ನಾಗಿ ತಿಳಿದವರು, ವಿವಿಧ ವಿಷಯಗಳನ್ನು ಚೆನ್ನಾಗಿ ತಿಳಿದಂತಹ ದೊಡ್ಡ ಜ್ಞಾನಿಗಳಿಗೆ, ಭಗವಂತನಿಗೆ ದೇವತೆಗಳಿಗೆ ಇಷ್ಟವಾದ ರೀತಿಯಲ್ಲಿ ಬದುಕನ್ನು ನಡೆಸಿದಂತಹ ಬೌದ್ಧಿಕತೆ ಅಂತ ಅನ್ನೋದು ಕೇವಲ ಶಾಸ್ತ್ರೀಯ ವಿಷಯದಲ್ಲಿ ಮಾತ್ರ ಅಲ್ಲದೆ ಲೋಕದ ಸಾಮಾನ್ಯ ವಿಷಯಗಳಲ್ಲೂ ಜನರನ್ನು ಹೇಗೆ ಸರಿಯಾದ ದಾರಿಯಲ್ಲಿ ನಡೆಸಬೇಕು ಅನ್ನೋದಕ್ಕೋಸ್ಕರ ಅನೇಕ ಥರದ ಸಾಮಾಜಿಕ ಶಿಕ್ಷಣ ವ್ಯವಸ್ಥೆಯನ್ನು ಕೂಡ ಆ ಕಾಲದಲ್ಲಿ ನಡೆಸಿದ್ರು. ಅಂದರೆ ಶಾಲೆ ಅಂತ ಮಾಡದೇ ಹೋದರೂ ಕೂಡ ಬಂದವರಿಗೆ ಶಿಕ್ಷಣವನ್ನು ಈ ಶಾಸ್ತ್ರದ ಮೂಲಕ ನಾವು ಹೇಗೆ ಹೊರಗೆ ಕೊಡಬಹುದು ಅಂತ ಅನ್ನೋದನ್ನು ತಮ್ಮ ಮಾತುಗಳಿಂದ, ಉಪನ್ಯಾಸಗಳಿಂದ ಅಥವಾ ಶಿಕ್ಷಣದ ಚರ್ಚೆಗಳಿಂದ ಕೊಡ್ತಾ ಇದ್ರು ಅಂತ ಅನ್ನೋದನ್ನು ಅವರ ಜೊತೆಗೆ ಕಲಿತವರು. ಬಹಳ ಮುಖ್ಯವಾದ ಸಂಗತಿ ಒಂದನ್ನು ನಾವು ಮರೆಯುವಂತಹದ್ದು, ಅವರ ಕಾಲದಲ್ಲಿ ವಿಠಲಾಚಾರ್ಯರು ಅಂತನ್ನುವ ಒಬ್ಬ ಹಿರಿಯ ವಿದ್ವಾಂಸರನ್ನು ಬಂಗಾಳಕ್ಕೆ ಕಳುಹಿಸಿ ಇವತ್ತು ನಾವು ಶ್ರೀಲ ಪ್ರಭುಪಾದರು ಅಂತ ಇಡೀ ಇಸ್ಕಾನಿನ ಎಲ್ಲ ಶಿಕ್ಷಣದ ಅಥವಾ ಭಕ್ತಿ ಪಂಥದ ಮೂಲ ರೂವಾರಿ ಅಂತ ಅನ್ನಿಸಿಕೊಂಡು ವಿದೇಶಕ್ಕೆ ತೆರಳಿ ತಮ್ಮ 70ನೇ ವಯಸ್ಸಿನಲ್ಲಿ ಅಲ್ಲಿಯ ಎಲ್ಲ ಹಿಪ್ಪಿಗಳನ್ನೆಲ್ಲ ಸೇರಿಸಿಕೊಂಡು ಸರಕಾರ ಯಾರನ್ನ ಶಿಕ್ಷಿಸಲಿಕ್ಕೂ ಸಾಧ್ಯ ಇಲ್ಲ ಅಂತ ಕೊಳಚೆಗೇರಿಯಲ್ಲಿ ಹೊರಗೆ ಎಸೆದಿದ್ರು ಅಂಥವರೆಲ್ಲರನ್ನೂ ಕೂಡ ಕೂಡಿಕೊಂಡು ಅವರ ಬಾಯಿಯಲ್ಲಿ ಭಗವಂತನ ನಾಮಸ್ಮರಣೆಯನ್ನು ಹುಟ್ಟಿಸಿ ಆ ಮೂಲಕ ಲೋಕೋತ್ತರವಾದಂತಹ ಒಂದು ಕೃಷ್ಣ ಪ್ರಜ್ಞೆಯನ್ನು ಹುಟ್ಟುಹಾಕುವ ಅಪರೂಪದ ಕೆಲಸವನ್ನು ಮಾಡಿಸಿದವರಿಗೆ ಗುರುಗಳಾಗಿ ಒಂದು ರೀತಿಯಿಂದ ಈ ಕೃಷ್ಣ ಪ್ರಜ್ಞೆ, ಆಚಾರ್ಯರ ಪ್ರಜ್ಞೆಯನ್ನು ಹಾಕಿದ ಕೆಲಸವನ್ನು ವಿಬುಧ ಪ್ರಿಯರು ತಾನು ಕಳುಹಿಸಿಕೊಟ್ಟ ವಿಠಲಾಚಾರ್ಯರಿಂದ ನಡೆಯಿತು ಅಂತ ಅನ್ನೋದು ಬಹಳ ನೆನಪಿಸಿಕೊಳ್ಬೇಕಾದ ಸಂಗತಿ. ಅವರಲ್ಲೂ ನಮಗೆ ದಕ್ಷಿಣದಿಂದ ಯಾರೋ ಬಂದರು ಅಂತ ಹೇಳ್ತಾರೆ. ಅದನ್ನು ಇಲ್ಲಿಯ ಹಿರಿಯರ ಬಾಯಲ್ಲಿ ಕೇಳಿದಾಗ ಹೋದಂತಹ ಆಚಾರ್ಯರಿಂದ ಅವರು ಅನೇಕ ಶಿಕ್ಷಣವನ್ನು ಪಡೆದರು. ಆಮೇಲೆ ಅವರಿಗೊಂದು ಜೀವನದಲ್ಲಿ ಏನಾದರೂ ಸಾಧಿಸಬೇಕು. ಯಾಕೆಂದರೆ ಆಚಾರ್ಯರ ಸರ್ವಮೂಲದ ಮಾತುಗಳಲ್ಲಿ ಇರುವಂಥದ್ದೇ ನಾನಾ ಜನಸ ಶುಶ್ರೂಷಾ ಕರ್ಮಾಖ್ಯ ಕರವನ್ಮಿತೆ. ನೀನು ಎಲ್ಲೇ ಹೋದರೂ ಎಷ್ಟೇ ಧ್ಯಾನ ಮಾಡುವನಾದರೂ ಸಮಾಜದ ಜೊತೆಗೆ ತೊಡಗಿಕೊಳ್ಳದೆ ನಿನ್ನ ಬದುಕಿಗೆ ಒಂದು ಅರ್ಥವನ್ನು ಪಡೀಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದವರು. ತಸ್ಯ ಪ್ರಾಣ್ಯುಪಕಾರೇಣ ಪ್ರೀತೋ ಭವತಿ ಕೇಶವ. ಪ್ರಕೃತಿಯಲ್ಲಿರುವ ಎಲ್ಲ ವಸ್ತುಗಳನ್ನು ಪ್ರೀತಿಸದೆ ಪರಮಾತ್ಮನನ್ನು ಮಾತ್ರ ಪ್ರೀತಿಸ್ತೇನೆ ಅಂತ ಅನ್ನೋದನ್ನು ಅಸಾಧ್ಯ ಅಂತ ತನ್ನ ಬದುಕಿನುದ್ದಕ್ಕೂ ತೋರಿಕೊಟ್ಟವರು ಅದನ್ನು ತನ್ನ ಶಿಷ್ಯರ ಮೂಲಕ ತನಗೆ
ಜೊತೆಯಲ್ಲಿ ಇದ್ದವರಿಗೆ ಎಲ್ಲರಿಗೂ ಈ ಶಿಕ್ಷಣದ ಪ್ರಭಾವವನ್ನು ಹಚ್ಚುವುದಕ್ಕೆ ಬೇಕಾದ ಅನೇಕ ವ್ಯವಸ್ಥೆಯನ್ನು ಮಾಡಿದವರು. ಹೀಗೆ ನಾವು ಹೇಳ್ತಾ ಹೋದರೆ ಬಹುಶಃ ಅವರ ಬದುಕನ್ನು ನಾವು ಸೆರೆ ಹಿಡಿಯುವುದು ಪದಗಳಲ್ಲಿ ತುಂಬ ಕಷ್ಟ. ಆದರೆ ಒಂದು ಮಾತು ನಮಗೆ ಯಾವಾಗಲೂ ಎಚ್ಚರ ಇರಬೇಕಾದ್ದೇನು ಅಂತಂದರೆ, ಸಮಾಜ ಮತ್ತು ಅಥವಾ ಶಾಸ್ತ್ರ ಅಂತ ಅನ್ನೋದನ್ನು ನಾವು ಎರಡು ವಿಭಾಗ ಮಾಡಿ, ವೇದಾಂತ ಮತ್ತು ಸಮಾಜ ಅಂತ ಅನ್ನೋದು ಎರಡು ಬೇರೆ ಬೇರೆ ವಿರುದ್ಧವಾದ ದಿಕ್ಕಲ್ಲ ಅನ್ನೋದನ್ನು ಅವರು ಬದುಕಿ ತೋರಿಸಿದವರು. ಅಂತಹ ಒಂದು ತಪಸ್ಸು ನಮ್ಮಲ್ಲಿ ಇದ್ದರೆ ನಾವು ಯಾವಾಗಲೂ ನಮ್ಮನ್ನು ಸರಕಾರ ಗಣಿಸುವುದಿಲ್ಲ, ಸಮಾಜ ಗಣಿಸುವುದಿಲ್ಲ, ಇನ್ಯಾವುದೋ ಗಣಿಸುವುದಿಲ್ಲ, ನಮಗೆ ಶಾಸ್ತ್ರದಲ್ಲಿ ಬೆಲೆ ಇಲ್ಲ, ಹೀಗೆಲ್ಲ ಮಾತಾಡೋರಿಗೆ ಅವರೊಂದು ಉತ್ತರ ಆಗಿದ್ದರು. ನಾನು ನಿಜವಾಗಿ ನನ್ನ ಅಂತರಂಗದಲ್ಲಿ ನಾನು ಕಲಿಯಬೇಕಾದ್ದನ್ನು ಸರಿಯಾಗಿ ಕಲ್ತಿದ್ದೇನೆ ಅಂತಾದರೆ, ನನಗೆ ಹೇಳಿಕೊಟ್ಟ ಉಪಾಸನೆ ನಾನು ಸರಿಯಾಗಿ ಮಾಡ್ತಾ ಇದ್ದೇನೆ ಅಂತಾದರೆ, ನಾನು ಕಲಿತ ವಿದ್ಯೆಯಲ್ಲಿ ನಂಬಿಕೆ ಇಟ್ಟುಕೊಂಡೇ ಅದನ್ನು ಜೀವನದುದ್ದಕ್ಕೂ ಪಾಲಿಸ್ತಾ ನಡ್ಕೊಂಡು ಎಲ್ಲರಲ್ಲೂ ಅದನ್ನೇ ನಡೆಸ್ತಾ ಇದ್ದೇನೆ ಅಂದರೆ, ನನಗೆ ತನ್ನಿಂದ ತಾನೇ ಎಲ್ಲ ಅನುಕೂಲತೆಗಳು ಸಮಾಜದಲ್ಲಿ ಒದಗಿ ಬರುತ್ತೆ ಅನ್ನೋದನ್ನು ಧೈರ್ಯವಾಗಿ ತೋರಿಸಿಕೊಟ್ಟವರು. ಹೀಗೆ ಅವರ ಕಾಲದಲ್ಲಿ ಗೋವುಗಳಿಗೆ ಬೇಕಾಗಿ ಅತ್ಯಂತ ಒಂದು ವ್ಯವಸ್ಥಿತವಾದ ಗೋಶಾಲೆಯು ನಿರ್ಮಾಣಗೊಂಡಿತು. ಅಂದರೆ ಒಂದೊಂದು ರೀತಿಯಲ್ಲಿ ಯಾವುದ್ಯಾವುದು ಸೇವೆಗೆ ಅತ್ಯಂತ ಅಗತ್ಯವೋ, ಕೃಷ್ಣನ ಪೂಜೆಯ ಪುರಸ್ಕಾರದ ವ್ಯವಸ್ಥೆಯಲ್ಲಿ ಯಾವುದೆಲ್ಲ ಅಗತ್ಯವೋ ಅದನ್ನು ಅವರ ಕಾಲದಲ್ಲಿ ಚೆನ್ನಾಗಿ ನಡೆಸಿದರು. ಅವರ ಪೀಳಿಗೆಯಲ್ಲೂ ಅಂದರೆ ಅವರ ನಂತರದ ಪರಂಪರೆಯಲ್ಲೂ ನಾವು ಇವಾಗ ನೋಡ್ತೇವೆ. ಅಂಥದ್ದೇ ಎಲ್ಲ ಹೊಸ ಹೊಸ ಆಲೋಚನೆಗಳನ್ನು ಇಟ್ಟುಕೊಂಡೇ ಪ್ರತಿಯೊಂದು ಸರ್ತಿಯೂ ಕೂಡ ಅದರ ಕಲ್ಪನೆ ತಾನು ಕೃಷ್ಣನ ಪೂಜೆಗೆ ವ್ಯವಸ್ಥೆಯನ್ನು ಇನ್ನಷ್ಟು ಚೆನ್ನಾಗಿ ಮಾಡಿಕೊಟ್ಟು ಮುಂದಿನವರಿಗೆ ಬಿಟ್ಟು ಕೊಡ್ತೇನೆ ಅಂತ ಈ ಕಲ್ಪನೆ ಬಹಳ ಚಂದ. ಯಾಕೆಂದರೆ ಕಟ್ಟಿ ಆದಮೇಲೆ ಅದು ನಂದು ಅಂತ ಭಾವನೆ ಬಂದರೆ ಅಷ್ಟರ ತನಕ ನಾನು ಆಲೋಚಿಸಿದ್ದೆಲ್ಲ ವ್ಯರ್ಥ ಆಯಿತು. ನಾನು ಕಟ್ಟಿದ್ದು ಮುಂದೆ ಈ ಕೃಷ್ಣನ ಸೇವೆ ಮಾಡಲಿಕ್ಕೆ ಬರುವವರಿಗೆ ಇದೊಂದು ನನ್ನ ಕಡೆಯಿಂದ ನಾನು ಅವರಿಗೆ ಸಲ್ಲಿಸ್ತಾ ಇರುವಂತಹ ಕೃಷ್ಣನಿಗೆ ಸೇವೆ ಸಲ್ಲಿಸುವ ಮೂಲಕ ಮುಂದಿನವರಿಗೆ ಮಾಡಿಕೊಡುವ ಅನುಕೂಲ ಅನ್ನುವ ಎಚ್ಚರಿಕೆಯನ್ನು ಆ ಕಾಲದಲ್ಲಿ ಅರ್ಧದಲ್ಲಿ ಕೆಲವು ನಿಂತ ಸಂಗತಿಗಳನ್ನು ಮುಂದಿನ ಕೃಷ್ಣಾಪುರ ಪರ್ಯಾಯದವರು ಅದನ್ನು ನಡೆಸಿದ್ರು ಅಂತ ಅನ್ನುವ ಅವರ ಜೀವನದ ಕಥೆಯಲ್ಲಿ ಬರುವಾಗ, ಅಂದರೆ ಒಂದು ಸಹಜವಾದ ಅಂಡರ್ಸ್ಟ್ಯಾಂಡಿಂಗ್, ಪ್ರತಿಯೊಬ್ಬರಲ್ಲೂ ಒಂದು ಐಕಮತ್ಯ ಇದ್ದು ಆ ಕೆಲಸ ಕೃಷ್ಣನ ಸೇವೆಗೆ ಸಂಬಂಧಪಟ್ಟದ್ದು. ಅವರು ಅರ್ಧ ಮಾಡಿದ ಮೇಲೆ ನಾನು ಯಾಕೆ ಮುಂದುವರಿಸಬೇಕು ಅಂತ ಯಾರೂ ಯೋಚಿಸ್ತಿರಲಿಲ್ಲ. ಎಲ್ಲದಕ್ಕೂ ಒಂದು ಹೊಂದಾಣಿಕೆ, ಎಲ್ಲದಕ್ಕೂ ಒಂದು ಕೃಷ್ಣನ ಪೂಜೆ ಅಂತ ಒಂದು ರೇಖೆ ನಮ್ಮನ್ನು ಚೆನ್ನಾಗಿ ಕೊಂಡಿಯಾಗಿ ಗಟ್ಟಿಯಾಗಿ ಕೂಡಿಸಿತ್ತು. ಅದರ ವ್ಯವಸ್ಥೆಯ ಮುಂದುವರಿದ ಭಾಗವೇ ವಿಬುಧ ಮಾನ್ಯರಲ್ಲಾಗಲಿ, ವಿಬುಧೇಶ ತೀರ್ಥರಲ್ಲಾಗಲಿ, ಈಗ ವಿಶ್ವಪ್ರಿಯ ತೀರ್ಥರಲ್ಲಾಗಲಿ, ಅದೇ ನಾವು ಈಗ ಮುಂದೆ ನೋಡ್ತಾ ಇರುವ ಈಶಪ್ರಿಯ ತೀರ್ಥರಲ್ಲಾಗಲಿ, ಎಲ್ಲರಲ್ಲೂ ಅವರ ಕೆಚ್ಚು, ಅವರಲ್ಲಿರುವ ಸಮಾಜದ ಕಳಕಳಿಯದ ಜೊತೆಗಿರುವ ತಪಸ್ಸು, ಇದೆಲ್ಲವೂ ಗೊತ್ತಿಲ್ಲದೆ ಶಿಷ್ಯನ ಪರಂಪರೆಯಲ್ಲಿ ಅದು ಹರಿದು ಬರುತ್ತೆ ಅಂತ ಅನ್ನೋದು ಒಂದು ಹೊಸ ಸಂಗತಿ ಏನಲ್ಲ. ಹಾಗಾಗಿ ನಾವು ಅಂಥ ವ್ಯಕ್ತಿಗಳ ಕಥೆಯನ್ನು ಕೇಳೋದ್ರಿಂದ ಇನ್ಸ್ಪೈರ್ ಆಗಬೇಕಾದ್ದೇನು ಅಂತಂದರೆ, ಕೇವಲ ಯಾರೋ ಒಬ್ಬನದ್ದು ಕಥೆ, ಒಬ್ಬನ ಜವಾಬ್ದಾರಿ, ಅವನು ಮಾಡಿದರೆ ಎಲ್ಲರಿಗೂ ಉದ್ಧಾರ ಆಗುತ್ತೆ ಅಲ್ಲ. ನಾವೆಲ್ಲ ಆ ಪ್ರಭಾವಕ್ಕೆ ಒಳಗಾಗಿ ನಮ್ಮ ಕೈ ಕೆಳಗೆ ಏನನ್ನ ಅಧಿಕಾರವನ್ನಿಟ್ಟುಕೊಂಡು ಚಲಾಯಿಸಲಿಕ್ಕೆ ಸಾಧ್ಯವೋ ಅಷ್ಟರಲ್ಲಿ ನಮಗೆ ಆಗುವ ಸಾಮಾಜಿಕ ಜವಾಬ್ದಾರಿಯನ್ನು ನಾವು ನಿರ್ವಹಿಸಬೇಕು. ಎಲ್ಲಿದ್ದೇವೋ ಅದನ್ನೇ ಪ್ರಾಮಾಣಿಕವಾಗಿ ಮಾಡಿ ಭಗವಂತನ ಪೂಜೆ ಅಂತ ಸಲ್ಲಿಸುವುದೇ ನಿಜವಾಗಿ ಭಗವಂತ ಮೆಚ್ಚುವ, ಭಗವಂತನ ದಾರಿಯಲ್ಲಿ ಬಂದ ಭಾಗವತೋತ್ತಮರು ಮೆಚ್ಚುವ ಸಂಗತಿಗಳು ಅನ್ನುವುದನ್ನು ನಾವು ನೆನಪಿಟ್ಟುಕೊಂಡು ಇವತ್ತು ಅವರ ಆರಾಧನೆಯ ನಿಮಿತ್ತವಾಗಿ ಕೇವಲ ಒಂದು ಅರ್ಘ್ಯಪಾದ್ಯಾದಿಗಳನ್ನು ಸಮರ್ಪಿಸುವುದರಲ್ಲಿ ಸಮರ್ಪಣೆ ಆಗದೆ, ಆರಾಧನೆ ಅಂದರೆ ಸಮ್ಯಕ್ ಆ ರಾಧೃ ಸಂಸಿದ್ಧವು ಅಂತ ಅವರು ಹಾಕಿಕೊಟ್ಟ ಸಿದ್ಧಿಯನ್ನು ಗಳಿಸಿದ ದಾರಿಯಲ್ಲಿ ಒಂದು ಪುಟ್ಟ ಹೆಜ್ಜೆಯನ್ನು ಇಡುವುದಕ್ಕಾದರೂ ನಾವು ಪ್ರಯತ್ನಿಸಿದರೆ ಅವರು ಮುಂದೆ ನಾವು ಕೈಯೇ ಚಾಚದೆ ಎತ್ತಿ ಹಾಕಿ ಅಂದರೆ ಯಾರೂ ಎತ್ತಲಿಕ್ಕಾಗೋದಿಲ್ಲ. ನಾವು ಕೈ ಚಾಚಿ ನಮ್ಮನ್ನು ಎಳೆದುಕೊಳ್ಳಿ ಅಂತ ಕೇಳಿದರೆ ಮೇಲೆ ಎಳೆದು ಹಾಕುವವರೆಗೆ ಒಂದು ಇವನಿಗೆ ನಿಜವಾಗ್ಲೂ ಮೇಲೆ ಬರಬೇಕಿಂತಿದೆ ಅನ್ನುವ ನಂಬಿಕೆ, ಧೈರ್ಯ ಹುಟ್ಟುತ್ತೆ. ಅಂತಹ ಒಂದು ಕೈಚಾಚುವ ಪ್ರಸಂಗದಲ್ಲಿ ಇವತ್ತು ಅವರು ನಮ್ಮ ನೆನಪಿನಲ್ಲಿ ಇದ್ದು ನಾವು ಅದೇ ದಾರಿಯಲ್ಲಿ ಸಾಗುವುದಕ್ಕೆ ಬೇಕಾದ ಅನೇಕ ಮಾರ್ಗದರ್ಶಿಕೆಗಳನ್ನು ಕೊಟ್ಟಿದ್ದಾರೆ. ಅವರನ್ನು ಮತ್ತೆ ಮತ್ತೆ ಮನಸಾ ಸ್ಮರಿಸಿ ಕೃಷ್ಣನ ಪೂಜೆಯನ್ನು ಮಾಡುವಂತಹ ಹಿರಿಯ ಭಾಗ್ಯವನ್ನು ಪಡೆದ ಅವರನ್ನು ನೆನೆಯುವುದರಲ್ಲಿ ಆಚಾರ್ಯರು ಹಾಕಿಕೊಟ್ಟಂತಹ ಸುಂದರವಾದ ಪರಂಪರೆಯನ್ನು ಮುಂದುವರೆಸಿದವರು, ಅದೇ ಶಾಸ್ತ್ರವನ್ನು ಜಗತ್ತಿಗೆ ತಲುಪಿಸುವುದಕ್ಕಾಗಿ ಇವತ್ತು ಜೀವಂತವಿರುವಂತಹ ಸಂಸ್ಕೃತ ಶಾಲೆಗಳ ಅಪರೂಪದ ಒಂದು ಬೆಳವಣಿಗೆಗೆ ಕಾರಣರಾದವರು, ತನ್ನ ತಪಸ್ಸು ವಿದ್ಯೆಗಳ ಮೂಲಕ ಇನ್ನೂ ಅನೇಕ ಜನರಲ್ಲಿ ಆ ಪ್ರೇರೇಪಣೆಯನ್ನು ನೀಡಿದವರು. ನಮಗೂ ಅಂತಹ ಪ್ರೇರೇಪಣೆಯನ್ನು ನೀಡಲಿ ಅಂತ ಪ್ರಾರ್ಥಿಸ್ತಾ ರಾಮಾಯಣದ ಚಿಂತನೆ ಒಳಗೆ ನಾನು ಪ್ರವೇಶ ಮಾಡ್ತಾ ಇದ್ದೇನೆ. ರಾಮನ ಕಥೆಯಲ್ಲಿ ನಮಗೆ ಗೊತ್ತಿತ್ತು, ದಶರಥನ ಆಲೋಚನೆಯಲ್ಲಿ ಅವನಿಗೊಂದು ಶಕುನ ಬಂದಿತ್ತು. ಈ ಶಕುನ ರಾಜನ ಮರಣಕ್ಕೆ ಕಾರಣವಾದೀತು, ಅಥವಾ ಏನೋ ತಾನು ಕೈಗೊಳ್ಳಬೇಕಾದಂತಹ ಕೆಲಸಕ್ಕೆ ತಡೆಯಾದೀತು.
ಅನ್ನುವ ಯೋಚನೆಯಿಂದ ಮರುದಿವಸ ಪುಷ್ಯ ನಕ್ಷತ್ರ ಇದೆ ಅಂತ ಅನ್ನೋದನ್ನು ಗಮನಿಸಿ ವಸಿಷ್ಠ ವಾಮದೇವಾದಿಗಳನ್ನು ಕರೆದು ರಾಮನನ್ನು ಮುಂದಿಟ್ಟುಕೊಂಡು ತನ್ನ ಸದಸ್ಯರು ಉಳಿದ ಸಾಮಂತ ರಾಜರನ್ನೆಲ್ಲ ಜೊತೆಗಿಟ್ಟುಕೊಂಡು ಪ್ರಜೆಗಳಲ್ಲಿ ನೇರ ತಾನೇ ಹೋಗಿ ಬೇರೆ ಬೇರೆ ರೀತಿಯಿಂದ ಅವರಲ್ಲಿರುವ ಹೃದಯದ ಭಾವನೆಯನ್ನು ಅರಿತುಕೊಂಡು ನಿಶ್ಚಿತವಾಗಿ ರಾಮನಿಗೆ ನಾಳೆ ಬೆಳಿಗ್ಗೆ ಪಟ್ಟಾಭಿಷೇಕವನ್ನು ಮಾಡುವುದು ಅಂತಾಗಿ ರಾತ್ರಿ 3 ಯಾಮಗಳಲ್ಲಿ ಬೇಕಾದ ಎಲ್ಲ ಸಿದ್ಧತೆಗಳನ್ನು ರಾಮನ ಹುಟ್ಟುಹಬ್ಬ ಅದೇ ದಿವಸ ಪುನರ್ವಸು ನಕ್ಷತ್ರದ ದಿವಸ ಅದೇ ಹುಟ್ಟುಹಬ್ಬದ ಸಂಭ್ರಮವನ್ನು ರಾಜ್ಯಾಭಿಷೇಕದ ಸಂಭ್ರಮವನ್ನಾಗಿ ಸಂಪತ್ತಾರೆಯಲ್ಲಿ ನಡೆಸುವುದು ಅಂತ ಯೋಚನೆ ಮಾಡಿ ಕೊನೆಯ ಯಾಮ ಇರಬೇಕಾದ್ರೆ ರಾಮನ ಮನೆಯ ಸುತ್ತ ಬೆಳಗಿನ ಉತ್ಸವಕ್ಕಾಗಿ ಕಾದು ಕುಳಿತ ಇಡೀ ಪ್ರಜೆಗಳು ಬೆಳಗ್ಗೆ ರಾಮನನ್ನು ಸಿಂಹಾಸನದಲ್ಲಿ ಕೂಡ್ತೇವೆ ಅಂತ ಆಗುವ ಅದೇ ಕ್ಷಣದಲ್ಲಿ ಇತ್ತ ಸಂಭ್ರಮವನ್ನು ಕೈಲಾಸ ಪರ್ವತದಂತೆ ಎತ್ತರದಲ್ಲಿರುವ ಅಂತಃಪುರದ ಕೊನೆಯ ತುತ್ತ ತುದಿಯ ಆ ಪ್ರಾಸಾದದಲ್ಲಿ ಬಂದು ನಿಲುಕಿ ನೋಡ್ತಾಳೆ. ಎಲ್ಲ ಕಡೆ ಸಂಭ್ರಮ. ಇನ್ನೊಂದು ಬದಿಯ ಅಂತಃಪುರದ ಕೆಳಭಾಗದಲ್ಲಿ ಕೌಸಲ್ಯೆ ಕೈ ಎತ್ತಿ ಎಲ್ಲರಿಗೂ ದಾನ ಮಾಡ್ತಾ ಇರೋದನ್ನು ನೋಡಿ ಅವಳಿಗೆ ಆಶ್ಚರ್ಯ ಆಗುತ್ತೆ. ಇತ್ತ ಜನಗಳು ಸಂಭ್ರಮಿಸ್ತಾ ಇದ್ದಾರೆ. ಊರಿನ ಪ್ರತಿಯೊಂದು ಮನೆಯಲ್ಲೂ ಕೂಡ ತೋರಣಗಳನ್ನು ಕಟ್ಟಿ ಚೆನ್ನಾಗಿ ಮನೆಗಳನ್ನು ಅಲಂಕರಿಸಿ ತಮ್ಮ ಮನೆಯಲ್ಲೇ ಏನೋ ಮಗಳ ಮದುವೆಯೋ ಮಗುವಿಗೆ ನಾಮಕರಣವೋ ಮಗನಿಗೆ ಉಪನಯನವೋ ಅಥವಾ ಯಾವುದೋ ಒಂದು ಸಂಭ್ರಮವೋ ನಡೀತಾ ಇದೆ ಅಂತ ಅನ್ನುವಷ್ಟು ಅದರೊಳಗೆ ಹಾಸು ಹೊಕ್ಕಾಗಿ ಇಳಿದು ತಮ್ಮ ಬದುಕನ್ನು ರಾಮನ ಬದುಕಿನಲ್ಲಿ ಉನ್ನತಿಯನ್ನು ಕಾಣ್ತಾ ಇದ್ದೇವೆ ಅಂತ ಅನ್ನೋದೇ ನಮ್ಮ ಬದುಕಿಗೆ ಉನ್ನತಿಕೆ ಅಂತ ಭಾವಿಸಿ ತೊಡಗಿದ್ದನ್ನು ನೋಡಿ ಹೊಟ್ಟೆ ಉರಿ ಪಟ್ಕೊಳ್ತಾಳೆ. ಬರ್ತಾಳೆ. ಆನಂದವಾಗಿ ಕೈ ಚಾಚಿ ಕಾಲು ಚಾಚಿ ಮಲಗಿದ್ದ ಕೈಕೆಯನ್ನು ಬಡಿದೆಬ್ಬಿಸಿ, ಮೂರ್ಖಳೆ ಏನು ಮಾಡ್ತಾ ಇದ್ದಿ, ಮಲ್ಕೊಂಡಿದ್ಯಲ್ವಾ, ಎಲ್ಲ ಹೊಳೆ ಕೊಚ್ಕೊಂಡು ಹೋಗ್ತಾ ಇದೆ, ನೀನು ಇನ್ನೂ ಆನಂದವಾಗಿ ಕೊಚ್ಚಿಕೊಂಡು ಹೋಗ್ತಾ ಇರುವ ಮಂಚವೂ ಕೂಡ ಹೇಗೂ ಒಟ್ಟಿಗೆ ಹೋಗ್ತಾ ಇದೆಯಲ್ಲ, ಅದರಲ್ಲೇ ಮಲಗಿರೋಣ ಅಂತ ಇನ್ನೂ ಮಲಗ್ತಾ ಇದೆಯಲ್ವಾ, ಬುದ್ಧಿ ಇಲ್ಲ ನಿನಗೆ ಅಂತ ತಲೆ ಕೆಡಿಸ್ತಾಳೆ. ಅವಳು ಅಷ್ಟು ತಲೆ ಕೆಡಿಸುವಾಗಲೂ 1-2 ವಿಷಯಗಳನ್ನು ಅವಳು ಪ್ರಸ್ತಾವ ಮಾಡಿದಾಗಲೂ ಏನಾಯಿತು ಅಂತ ಬಹಳ ಸಂತೋಷದಿಂದ ರಾಮನಿಗೆ ಪಟ್ಟಾಭಿಷೇಕ ಅಂತ ಗೊತ್ತಾದ ತಕ್ಷಣ ತನ್ನ ಕುತ್ತಿಗೆಯಲ್ಲಿದ್ದ ಅತ್ಯಂತ ಸುಂದರವಾದ ಬೆಲೆ ಬಾಳುವ ಆ ಮುತ್ತಿನ ಮಾಲೆಯನ್ನು ಎತ್ತಿ ಅವಳ ಕೈಗೆ ಕೊಡ್ತಾಳೆ. ಕೋಪದಿಂದ ಅದನ್ನು ಸೆಟೆದು ಪುಡಿಗಟ್ಟಿ, ಅಂದರೆ ಅದನ್ನು ಹಗ್ಗದಿಂದ ಬೇರ್ಪಡಿಸಿ ಎಲ್ಲ ಮುತ್ತುಗಳನ್ನು ಚೆಲ್ಲುವಂತೆ ಮಾಡಿ, ನಿನಗೇ ದೊಡ್ಡ ಅಪಾಯವನ್ನು ತಂದುಕೊಳ್ತಾ ಇದ್ದಿ, ನಿನ್ನ ಬದುಕನ್ನೇ ನೀನು ಕತ್ತಲೆಗೆ ತಳ್ಳಿಕೊಳ್ತಾ ಇದ್ದಿ ಅಂತ ಹೀಗೆ ಹೇಳ್ತಾ, ಮಂಥರಾ ತ್ವಭ್ಯ ಅಭಿಸೂಯೈನಾಂ ಉತ್ಸೃಜ್ಯಾಭರಣಂಚ ತತ್ ಉವಾಚೇದಂ ತಥೋ ವಾಕ್ಯಂ ಕೋಪ ದುಃಖ ಸಮನ್ವಿತ. ನೀನು ಈ ಮಾಡ್ತಾ ಇರುವ ಕೆಲಸವನ್ನು ನೋಡಿದರೆ ನನಗೆ ಒಳಗಿನಿಂದ ನಗಬೇಕೋ ಅಥವಾ ನಿನ್ನನ್ನು ಕಂಡು ಅಳಬೇಕೋ ಗೊತ್ತಾಗ್ತಾ ಇಲ್ಲ. ನಿನ್ನ ದಡ್ಡತನಕ್ಕೆ ಪಾರವೇ ಇಲ್ಲ ಅಂತಾಗಿದ್ದೆ. ಯಾಕೆಂದರೆ ಅರೇಹೆ ಸಪತ್ನಿ ಪುತ್ರಸ್ಯ ವೃದ್ಧಿಂ ಮೃತ್ಯೋರಿವಾಗತಂ, ನಿನ್ನ ಶತ್ರುಗಳ ಮಗನಿಗೆ ಸಿಕ್ಕಿದಂತಹ ದೊಡ್ಡ ಸ್ಥಾನ ಅಂತ ಅನ್ನೋದು ನಿನಗೆ ನಾಳೆ ಸಿಗುವಂತಹ ದೊಡ್ಡ ಅಪಾಯದ ಸ್ಥಿತಿ. ಎಚ್ಚರ ಇರಲಿ. ಭರತಾದೇವ ರಾಮಸ್ಯ ರಾಜ್ಯ ಸಾಧಾರಣಾದ್ ಭಯಂ ತದ್ವಿಚಿಂತ್ಯ ವಿಷಣ್ಣಾಸ್ಮಿ ಭಯಂ ಭೀತಾದ್ದಿ ಜಾಯತೆ. ಭರತಾದೇವ ರಾಮಸ್ಯ ರಾಜ್ಯ ಸಾಧಾರಣಾದ್ ಭಯಂ. ಕೊನೆಗೆ ಭರತ ನಾಳೆ ಒಂದು ದೇಶದ ಸಾಮಾನ್ಯ ಪ್ರಜೆ ಆಗಿಬಿಡ್ತಾನೆ. ಇದನ್ನು ಯೋಚಿಸಿ ನನಗೆ ಭಯ ಆಗ್ತಾ ಇದೆ. ಲಕ್ಷ್ಮಣೋ ಹಿ ಮಹೇಶ್ವಾಸೋ ರಾಮಂ ಸರ್ವಾತ್ಮನಾಗತಃ. ಲಕ್ಷ್ಮಣನಾಗೆ ಈ ಸಮಸ್ಯೆ ಇಲ್ಲ, ಅವನು ರಾಮನ ಜೊತೆಗೆ ಯಾವಾಗಲೂ ಇರ್ತಾನೆ. ಅದರಿಂದಾಗಿ ರಾಮ ಅವನ ಬಗ್ಗೆ ನಾನು ಕೇರ್ ಟೇಕರ್ ಅಂತೇಳಿ ಅವನನ್ನು ಹತ್ತಿರದಲ್ಲಿ ಇಟ್ಕೊಳ್ತಾನೆ. ಆದರೆ ಭರತನನ್ನು ಅವನು ದೂರ ತಳ್ತಾನೆ. ಪ್ರಾಪ್ತಾಂ ಸುಮಹತೀಂ ಪ್ರೀತಿಂ ಪ್ರತೀತಾಂ ತಾಂ ಹತದ್ವಿಷಂ ಉಪಸ್ಥಾಸ್ಯಸಿ ಕೌಸಲ್ಯಾಂ ದಾಸೀವತ್ವಂ ಕೃತಾಂಜಲಿ. ನಾಳೆ ಕೌಸಲ್ಯೆ ರಾಣಿ ಆಗ್ತಾಳೆ, ನೀನು ಅವಳ ಮುಂದೆ ದೇಹಿ ಅಂತ ಬೇಡುವ ದಾಸಿ ಆಗ್ತಿ. ಯಾಕೆಂದರೆ ರಾಜ ನಿನ್ನ ಮಗ ಅಲ್ಲ, ಭರತನ ಮಗ ರಾಜ ಆಗ್ತಾನೆ. ಕೇಳಲಿಕ್ಕೆ ಚಂದ ಅನಿಸ್ಬೋದು, ರಾಮನೂ ಒಂದೇ ಭರತನೂ ಒಂದೇ ಅಂತ. ದುಡ್ಡು ಬಂದಾಗ, ಅಧಿಕಾರ ಬಂದಾಗ, ದೊಡ್ಡತನ ಬಂದಾಗ ಇದೆಲ್ಲವೂ ಕೇವಲ ಪುಸ್ತಕದ ಬದನೆಕಾಯಿ ಆಗುತ್ತೆ. ಆಗ ನಡೆಯುವುದು ಅಧಿಕಾರ, ಸಂಪತ್ತು, ಮದ, ಅವರಲ್ಲಿರುವ ರಾಜಕೀಯ ದೂರದೃಷ್ಟಿ. ಆಗ ಎಲ್ಲ ನೆನಪಾಗುತ್ತೆ ತಮಗೋಸ್ಕರ ಏನು ಮಾಡಿಕೊಳ್ಬೇಕು ಅಂತ. ಆದ್ದರಿಂದಾಗಿ ಯಾಕೆಂದರೆ ನೀನು ಪ್ರೇಷ್ಯ ಭವಿಷ್ಯಸಿ, ಅವನು ಹೇಳಿದ ಹಾಗೆ ಕೇಳಬೇಕಾದ ದಾಸಿ ಆಗ್ತಿ. ಪುತ್ರಶ್ಚತವ ರಾಮಸ್ಯ ಪ್ರೇಷ್ಯ ಭಾವಂ ಗಮಿಷ್ಯಸಿ. ನಿನಗೆ ಹೋಗಲಿ ವಯಸ್ಸಾಯ್ತು, ಇನ್ನೇನು ಹೆರ್ಲಿಕ್ಕಿಲ್ಲ ಹೊರಲಿಕ್ಕಿಲ್ಲ. ನಿನ್ನ ಮಗ ಏನು ತಪ್ಪು ಮಾಡಿದ್ದಾನೆ, ಅವನು ದಾಸನಾಗಿ ಒದ್ದಾಡಬೇಕಲ್ವಾ? ಏನು ಅಂದುಕೊಂಡು ಇಲ್ಲಿಯ ತನಕ ನಿನ್ನ ಮಗನ ಬಗ್ಗೆ ನೀನು ಕಲ್ಪನೆ ಕಟ್ಟಿಕೊಂಡು ಬಂದದ್ದು? ಅಯೋಧ್ಯೆಯ ರಾಜನಾಗುತ್ತಾನೆ ಅಂತನ್ನುವ ಯೋಚನೆಯಿಂದ ತಾನೇ
ಈ ಮನೆಗೆ ನೀನು ಪಟ್ಟಮಹಿಷಿಯಾಗಿ ಬಂದದ್ದು? ಹೃಷ್ಟಾ ಖಲು ಭವಿಷ್ಯಂತಿ ರಾಮಸ್ಯ ಪರಮಾಸ್ತ್ರಿಯ. ಇನ್ನೂ ಒಂದು ಸಂಗತಿ ಹೇಳ್ತೇನೆ ಕೇಳು. ರಾಮನಿಗೆ ಈ ಪಟ್ಟಾಭಿಷೇಕ ಆದ ತಕ್ಷಣ ಸೀತೆಗೆ ಸಂತೋಷ ಆಗುತ್ತೆ. ಆದರೆ ಭರತ ಏನೋ ಅಣ್ಣ ಹೋಗಲಿ ಬಿಡು ಅಂತ ಪಾಪ, ಅಥವಾ ನಮ್ಮಣ್ಣ ಅಂತ ಏನೋ ಒಂದು ಸಲುಗೆ ತೋರಿಸ್ಬೋದು, ಅಥವಾ ಅದರಲ್ಲಿ ಅಷ್ಟು ಗಮನ ಹರಿಸದೆ ಪೆಟ್ಟಾದರೂ ಕೂಡ ತೊಂದರೆ ಇಲ್ಲ ಅಂತ. ಭರತನ ಹೆಂಡತಿ ಏನು ತಪ್ಪು ಮಾಡಿದಾಳೆ? ಶತ್ರುಘ್ನನ ಹೆಂಡತಿ ಏನು ತಪ್ಪು ಮಾಡಿದಾಳೆ? ಶ್ರುತಕೀರ್ತಿ ಮಾಂಡವಿಯರಿಗೆ ಕಥೆ ಏನು? ಆ ಸ್ತ್ರೀಯರು, ಅವರ ಜೊತೆಗಿರುವವರು, ಆ ಮನೆತನದವರು ಎಲ್ಲರೂ ದಾಸಿ ಆಗುವಂತಹ ಏನಾದರೂ ಹರಕೆ ಹೊತ್ತಿದ್ದಾರವರು ಇಲ್ಲಿಗೆ ಬಂದು ದಾಸಿ ಆಗ್ತೇವೆ ಅಂತ? ಯೋಚನೆ ಮಾಡು. ತಾಂ ದೃಷ್ಟ್ವಾ ಪರಮ ಪ್ರೀತಾಂ ಭ್ರುವಂತೀಂ ಮಂಥರಾಂ ತತಃ ರಾಮಸ್ಯೈವ ಗುಣಾನ್ ದೇವಿ ಕೈಕೇಯಿ ಪ್ರಶಂಸಃ. ಇಷ್ಟು ಹೇಳ್ತಾ ಇದ್ರು. ಕೈಕೇಯಿಯ ತಲೆಯಲ್ಲಿ ರಾಮನನ್ನೇ ಗುಣಗಾನ ಮಾಡ್ತಾ ಇದ್ದಾಳವಳು. ಇಷ್ಟು ಹೇಳುವಾಗಲೂ ಧರ್ಮಜ್ಞನಾಗಿದ್ದಾನೆ ರಾಮಚಂದ್ರ, ಗುರುಗಳಿಂದ ಚೆನ್ನಾಗಿ ಶಿಕ್ಷಣವನ್ನು ಪಡೆದಿದ್ದಾನೆ, ಅವರು ಹೇಳಿದಂತೆ ಕೇಳುವವನಾಗಿದ್ದಾನೆ, ಮಾಡಿದ ಕೆಲಸವನ್ನು ಯಾವತ್ತೂ ಮರೆಯದವನು, ಕೃತಜ್ಞತೆ ಉಳ್ಳವನಾಗಿದ್ದಾನೆ, ಆಡಿದ ಮಾತನ್ನು ತಪ್ಪುವವನಲ್ಲ, ಮಾನಸಿಕವಾಗಿ ಅತ್ಯಂತ ಶುಚಿಯಾಗಿದ್ದಾನೆ. ರಾಮ ರಾಜ್ಞ ಸುತೋ ಜ್ಯೇಷ್ಠ ಯೌವರಾಜ್ಯಂ ಅಥವಾ ಅರ್ಹತ ಇತಿ. ನಮ್ಮ ರಾಜ್ಯಕ್ಕೆ, ನಮ್ಮ ಈ ಅಯೋಧ್ಯೆಗೆ ರಾಜ ಯಾರು? ದಶರಥ. ದಶರಥನಿಗೆ ಜ್ಯೇಷ್ಠ ಪುತ್ರ ಯಾರು? ರಾಮ. ಆಬ್ವಿಯಸ್ಲಿ ರಾಮಚಂದ್ರನೇ ರಾಜ ಆಗಬೇಕು. ಇದರಲ್ಲಿ ಏನು ಪ್ರಶ್ನೆ ಮಾಡ್ತಾ ಇದ್ದೀನಿ, ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ಕೈಕೇಯಿ ಇನ್ನೂ ನಿದ್ದೆ ಮಂಪರನ್ನು ಕಳೆದುಕೊಂಡಿಲ್ಲ ಅನ್ನುವ ರೀತಿಯಲ್ಲಿ ಮಾತಾಡ್ತಾಳೆ ಅಂತ ಬೈತಾಳೆ ಮಂಥರೆ. ನೀನು ನಿದ್ದೆಯಲ್ಲೇ ಇದ್ದಿ, ಇನ್ನೂ ಕೂಡ ಜೀವನ ಪೂರ್ತಿ ಇದೇ ನಿದ್ದೆಯಲ್ಲಿ ಮುಂದುವರಿಬೇಕಾಗುತ್ತೆ. ಭ್ರಾತೃನ್ ಭೃತ್ಯಾಂಶ್ಚ ದೀರ್ಘಾಯು ಪಿತೃವತ್ ಪಾಲಯಿಷ್ಯತಿ ಸಂತಪ್ಯಸೆ ಕಥಂ ಕುಬ್ಜೆ ಶ್ರುತ್ವಾ ರಾಮಾಭಿಷೇಚನಂ. ಅಲ್ಲ, ರಾಮನ ಅಭಿಷೇಕದ ಹೆಸರನ್ನು, ಘಟನೆಯನ್ನು ಕೇಳಿದ ತಕ್ಷಣ ನೀನು ಯಾಕೆ ಮುಲಮುಲ ಅಂತ ಒದ್ದಾಡ್ತಾ ಇದ್ದಿ, ಕಿರಿಕಿರಿ ಪಟ್ಟುಕೊಳ್ತಾ ಇದ್ದಿ, ಬಾಲ ಸುಟ್ಟ ಬೆಕ್ಕಿನಂತೆ ಯಾಕೆ ಓಡಾಡ್ತಾ ಇದ್ದಿ? ಯಾಕೆಂದರೆ ತಮ್ಮಂದಿರನ್ನು ಉಳಿದ ಭೃತ್ಯರು, ಅಂದರೆ ಅರಮನೆಯಲ್ಲಿ ಸೇವೆ ಮಾಡಲಿಕ್ಕಿರುವಂತಹ ಬಹಳ ಹಿಂದಿನಿಂದ ಬಂದಂತಹ ಹಿರಿಯರು ಇರ್ತಾರೆ. ಅವರು ಸೇವಕರು ಹೌದು, ಆದರೆ ರಾಮ ಯಾವತ್ತೂ ಅವರನ್ನು ಸೇವಕರು ಅಂತ ಟ್ರೀಟ್ ಮಾಡಿಲ್ಲ. ಅವರನ್ನು ಪಿತೃವತ್, ತಂದೆಯಂತೆ ನೋಡ್ತಾ ಇದ್ದಾನೆ. ದಶರಥ ತಂದೆ ಸರಿ, ಉಳಿದವರಲ್ಲಿ ಆ ಭಾವ ಯಾಕೆ? ಇದು ಗೊತ್ತಾಗಲಿಲ್ವ ನಿನಗೆ? ಅವನು ಯಾವತ್ತೂ ಹಾಗೆ ಮಾಡುವವನಲ್ಲ. ಪಿತೃವತ್ ಪಾಲಯಿಷ್ಯತಿ, ಅದರಿಂದಾಗಿ ಅವನು ತನ್ನ ಭೃತ್ಯರನ್ನೂ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾನೆ ಅಂದಮೇಲೆ ತಮ್ಮಂದರನ್ನು ಕಷ್ಟಕ್ಕೆ ಈಡು ಮಾಡ್ತಾನೆ ಅವನು. ಅದರಿಂದಾಗಿ ಕುಬ್ಜೆ, ನಿನ್ನ ಮನಸ್ಸೂ ಕುಳ್ಳಗಿದ್ದೆ, ಚಿಕ್ಕದಿದೆ, ನಿನ್ನ ದೇಹವೂ ಚಿಕ್ಕದಿದೆ. ಸಾಮಾನ್ಯ ಅದೊಂದು ದೇಹದ ಲಕ್ಷಣದಲ್ಲಿ ಚಿಕ್ಕದು ಅಂತ ಬಂದ ತಕ್ಷಣ ಮನಸ್ಸು ಕಿರಿದಾಗಿ ಬಿಡುತ್ತೆ. ಎಲ್ಲೋ ಅಪರೂಪಕ್ಕೆ ದೊಡ್ಡವರ ಸಹವಾಸ ಚೆನ್ನಾಗಿತ್ತು ಅಂದರೆ ನಾವು ಹೇಳುವುದು ಇದೆ ಹಾಗೆ, ಕುಂಟನಿಗೆ 8 ಬುದ್ಧಿ ಅಂತ. ಅವಳು ಬೈತಾಳೆ, ಕುಬ್ಜೆ ನಿನ್ನ ಮನಸ್ಸು ಕುಬ್ಜೆಯಾಗಿ ಹೋಯ್ತಲ್ವಾ ಅಂತ, ವಿಕಾರವಾಗಿ ಹೋಯ್ತಲ್ವಾ ಅಂತ. ಆಗ ಯಥಾ ಮೇ ಭರತೋ ಮಾನ್ಯ ತಥಾ ಭೂಯೋಪಿ ರಾಘವ ಕೌಸಲ್ಯಾತೋತಿರಿಕ್ತಂ ಚ ಸತು ಶುಶ್ರೂಷತೆ ಹಿಮಾಂ. ನೀನು ಏನೇ ಹೇಳು, ಯಥಾ ಮೇ ಭರತೋ ಮಾನ್ಯ, ಭರತ ನನಗೆ ಹೇಗೆ ಅತ್ಯಂತ ಪ್ರಿಯನಾದ ಮಗನೋ ಅಥವಾ ನನಗೆ ಪ್ರೀತಿ ಪಾತ್ರ ಅಂತ ನಾನು ಭಾವಿಸಿ ಅವನನ್ನು ಹತ್ತಿರದಲ್ಲಿ ಕಾಣ್ತೇನೋ ಅಷ್ಟೇ ಪ್ರಿಯ ನನಗೆ ರಾಮನೂ ಕೂಡ. ನನಗೆ ಅವರಿಬ್ಬರಲ್ಲಿ ವ್ಯತ್ಯಾಸ ಇಲ್ಲ. ಯಾಕೆಂದರೆ ತಥಾ ಭೂಯೋಪಿ ರಾಘವ, ಇನ್ನು ಒಂದು ಅಂಶದಲ್ಲಿ ಹೇಳಬೇಕಾದ್ರೆ ರಾಘವ ಭೂಯ, ರಾಘವನೇ ಹೆಚ್ಚು ನನಗೆ. ಯಾಕೆಂದರೆ ಅವನು ತನ್ನ ತಾಯಿಯಾದ ಕೌಸಲ್ಯೆಯನ್ನು ಪ್ರೀತಿಸುವುದಕ್ಕಿಂತ ಹೆಚ್ಚು ಅಕ್ಕರೆಯನ್ನು ತೋರುವುದು ನನ್ನಲ್ಲಿ. ನಾನು ಹೇಳಿದ ಕೆಲಸ ಮತ್ತು ಅಮ್ಮ ಹೇಳಿದ ಕೆಲಸ ಎರಡಿದ್ದರೆ ರಾಮ ಮೊದಲು ಮಾಡುವುದು ಕೈಕೇಯಿ ಹೇಳಿದ ಕೆಲಸವನ್ನು ಹೊರತು ಕೌಸಲ್ಯ ಹೇಳಿದ ಕೆಲಸವನ್ನಲ್ಲ. ಹಾಗಾಗಿ ರಾಮನಿಗೆ ಕಾಳಜಿ ಯಾವತ್ತೂ ರಕ್ತ ಸಂಬಂಧದಿಂದ ಇರುವುದಲ್ಲ, ತನ್ನ ಸುತ್ತ ಇರುವ ಎಲ್ಲರಿಗೂ ಯಾವ ಸ್ಥಾನದಲ್ಲಿಟ್ಟು ಗೌರವ ಕೊಡಬೇಕು ಅನ್ನೋದು ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಕೌಸಲ್ಯಾತಃ ಅತಿರಿಕ್ತಂಚ ಸತು ಶುಶ್ರೂಷತಿ ಮಾಂ, ನನ್ನನ್ನು ಅವನು ಹೆಚ್ಚು ಪ್ರೀತಿ ಮಾಡ್ತಾನೆ. ಇದರಲ್ಲಿ ರಾಮನ ಅಭಿಷೇಕದ ವಾರ್ತೆಯನ್ನು ಕೇಳಿದಾಗ ನೀನು ಯಾಕೆ ಕೋಪಗೊಳ್ತಾ ಇದ್ದಿ, ನೀನು ಯಾಕೆ ಇಷ್ಟು ಉರಿದು ಬೀಳ್ತಾ ಇದ್ದಿ ಅಂತ ಅವಳಷ್ಟು ಬೈದ ಮೇಲೆ ವಾಪಸ್ಸು ರಾಮನ ಗುಣಗಾನವನ್ನು ಮಾಡಿ ಅವಳನ್ನೇ ಬೈತಾಳೆ, ಮಂಥರೆಯನ್ನೇ ಬೈತಾಳೆ. ಸಾಮಾನ್ಯ ನಾವು ಕಥೆಯಲ್ಲಿ ಕೇಳುವಾಗ ಕೈಕೇಯನ್ನೇ ಚೆನ್ನಾಗಿ ಬೈದು ಮಾತಾಡ್ತೇವೆ, ಯಕ್ಷಗಾನದಲ್ಲೋ ಅಥವಾ ನಮ್ಮ ನಾಟಕಗಳಲ್ಲೋ ಅಥವಾ ನಮ್ಮ ಸುತ್ತಲಿನ ಕಥೆಗಳಲ್ಲೋ. ಆದರೆ ರಾಮಾಯಣ ಅವಳಲ್ಲಿರುವ
ಸಹಜವಾಗಿದ್ದ ರಾಮನ ಪ್ರೀತಿಯ ಬಗ್ಗೆ ಮೊದಲು 3-4 ಬಾರಿ ಅವಳು ತಲೆ ಕೆಡಿಸಿ ಕೊನೆಗೆ ತನ್ನ ಅತ್ಯಂತ ದಿವ್ಯವಾದ ಅಸ್ತ್ರಗಳನ್ನೆಲ್ಲ ಪ್ರಯೋಗಿಸಿದ ಮೇಲೆ ಅವಳಿಗೆ ಬಹುಶಃ ತನಗೆ ಅಂತ ಅಲ್ಲದೇ ಇದ್ದರೂ ಕೂಡ ತನ್ನ ಮುಂದಿನ ಅದನ್ನು ಕೆಡಿಸುವ ಮಾತುಗಳು ಬಹಳ ಚೆನ್ನಾಗಿದೆ. ಅಂದರೆ ರಾಮಾಯಣ ಹೇಗಿರಬೇಕು ಮತ್ತು ಹೇಗಿರಬಾರ್ದು ಎರಡನ್ನೂ ಹೇಳಿಕೊಡುತ್ತೆ. ಅಂದರೆ ಇನ್ನು ಕೆಲವರಿಗೆ ತಾವು ಇದೇ ಉಪಾಯವನ್ನು ಬಳಸ್ಬೋದು ಅಂತ ಇರುವ ದಡ್ಡರು ಇರ್ತಾರೆ, ಅದನ್ನು ಬಳಸ್ಕೊಳ್ತಾರೆ ತಮ್ಮ ಜೀವನದಲ್ಲಿ. ಆದರೆ ಅದು ಕುಬ್ಜೆ ಅಂತ ಅದಕ್ಕೆ ಅವಳು ಬೈದ್ಲು, ಬುದ್ಧಿಯಿಂದ ಅತ್ಯಂತ ಕುಳ್ಳಗಿರುವವಳೇ ಅಂತ. ರಾಜ್ಯಂ ಹಿ ಯದಿ ರಾಮಸ್ಯ ಭರತಸ್ಯಾಪಿ ತತ್ತದಾ. ರಾಮನ ರಾಜ್ಯ ಆಯಿತು ಅಂತಂದಮೇಲೆ ಭರತನದ್ದಲ್ಲ ಅಂತ ಯಾರಾದರೂ ಹೇಳಿದಾರ ನಿನಗೆ? ಎಲ್ಲಿಯಾದರೂ ಬರೆದಿದೆಯಾ ರಾಮ ಅಂದಮೇಲೆ ಅದು ರಾಮನಿಗೆ ಮಾತ್ರ ಸಂಬಂಧಪಟ್ಟದು? ಮನ್ಯತೆ ಹಿ ಯಥಾತ್ಮಾನಂ ತಥಾ ಭ್ರಾತೃಂಸ್ತು ರಾಘವ. ತಾನು ಹೇಗೋ ತನ್ನದೇ ಪ್ರಾಣಗಳು 3 ಉಳಿದವುಗಳು ಅಂತ ಭಾವಿಸುವವನು ರಾಮ. ಅವನು ಯಾವತ್ತೂ ಕೂಡ ತನ್ನ ತಮ್ಮಂದಿರು ಇವರು ಬೇರೆ ಅಂತ ಯೋಚನೆ ಮಾಡಿಲ್ಲ, ತನಗೇನೇ ಹೊರಗೆ ಇನ್ನು 3 ಪ್ರಾಣಗಳಿವೆ ಅಂತ ಭಾವಿಸುವವನು ಅವನು. ಕೈಕೇಯ್ಯ ವಚನಂ ಶ್ರುತ್ವ ಮಂಥರ ವೃಷ ದುಃಖಿತ. ಅವಳು ತಲೆ ಚಚ್ಕೋತಾಳೆ, ಇವಳು ಏನು ಹೇಳಿದ್ರು ಅರ್ಥನೇ ಮಾಡ್ಕೊಳ್ಳಲ್ವ, ನನ್ನ ಪಾಯಿಂಟ್ ಏನು ಅಂತ ಗೊತ್ತಾಗ್ತಾ ಇಲ್ಲ. ದೀರ್ಘವಾದ ನಿಟ್ಟುಸಿರನ್ನು ಬಿಟ್ಟು ಕೈಕೇಯಿಯನ್ನು ಮತ್ತೆ ಹೇಳ್ತಾ ಇದ್ದಾಳೆ, ಅನರ್ಥದರ್ಶಿನಿ ಮೌರ್ಖ್ಯಾತ್. ನಿನಗೆ ಸರಿಯಾದ್ದು ಕಾಣ್ತಾನೇ ಇಲ್ಲ, ಎಲ್ಲ ಅನರ್ಥವೇ ಕಾಣಿಸ್ತಾ ಇದೆ, ನಿನ್ನ ಮೂರ್ಖತನಕ್ಕೆ ಪಾರವೇ ಇಲ್ಲ. ಆತ್ಮಾನಂ ನಾವ ಬುದ್ಧ್ಯಸೆ. ನಿನಗಾಗ್ತಾ ಇರುವ ಸಮಸ್ಯೆ ನಿನಗೆ ಅರ್ಥನೇ ಆಗ್ತಾ ಇಲ್ಲ. ಶೋಕೌ ವ್ಯಸನ ವಿಸ್ತೀರ್ಣ ಮಜ್ಜಂತೀಂ ದುಃಖ ಸಾಗರೆ. ನೀನು ಮುಂದೆ ಹೋಗ್ತಾ ಇರುವ ದೊಡ್ಡ ದುಃಖ ಶೋಕಗಳ ಆಗರ ಏನಿದೆ ಅದು ನೀನು ಈಜಿ ವಾಪಸ್ಸು ಪಾರಾಗಿ ದಂಡೆಗೆ ಬರ್ತೇನೆ ಅಂತ ಮಾತ್ರ ಯಾವತ್ತೂ ಅಂದುಕೊಳ್ಬೇಡ. ಭವಿತಾ ರಾಘವೋ ರಾಜ ರಾಘವತ್ಯಾತುತೆ ಸುತಃ. ಇಲ್ಲಿ ಒಂದು ಒತ್ತು ಕೊಡ್ತಾಳೆ. ರಾಮ ಸರಿ, ಭರತ ರಾಮ ಇಬ್ಬರು ಒಂದೇ. ರಾಮ ರಾಜ ಆಗಿ ಅವನ ಆಡಳಿತ ಮುಗಿದ ಮೇಲೆ ಮತ್ತಾರಿಗೆ ಹೋಗುತ್ತೆ? ರಾಮನ ಮಕ್ಕಳಿಗೆ ಹೋಗುತ್ತೆ. ನಿನ್ನ ಮಗನಿಗೇನು ಬರಲ್ಲ. ನಿನ್ನ ಮಗನ ಮಕ್ಕಳು ಮುಂದೆ ನಿರ್ಗತಿಕರಾಗ್ತಾರೆ. ಆಗಲೇ ಪ್ರೇಷ್ಯ, ನಿನ್ನ ಮಗ ದಾಸನಾಗ್ತಾನೆ. ನೀನು ಕೂಡ ಕೌಸಲ್ಯಗೆ ದಾಸಿಯಾಗಬೇಕಾಗುತ್ತೆ. ನಿನ್ನ ಮುಂದಿನ ಪರಂಪರೆಯು ಕೂಡ ಇದೇ ದಾಸ್ಯತೆಯನ್ನು ಉಳಿಸಿಕೊಂಡು ಕೊನೆಯವರೆಗೂ ಯಾವತ್ತೂ ನೀವು ರಾಜ್ಯವನ್ನು ಉಳ್ಳಿಕ್ಕಿಲ್ಲ ಅಂತಾಗುತ್ತೆ. ಇದರಿಂದಾಗಿ ಇಡೀ ನಿನ್ನ ಪರಂಪರೆ ಮುಂದೆ ಯಾವತ್ತೂ ಭರತನ ವಂಶ ಅಂತ ಅನ್ನೋದನ್ನು ಹೆಸರಿಸಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಅಂತಾಗುತ್ತೆ. ರಾಜ್ಯ ವಂಶಾತ್ತು ಕೈಕೇಯಿ ಭರತ ಪರಿಹಾಸ್ಯತೆ. ಕೊನೆಗೆ ಎಲ್ಲದಿಂದಲೂ ಕೂಡ ಭರತನ ವಂಶ ಅಂತ ಅನ್ನೋದು ಇಲ್ಲ ಅಂತ ಪಕ್ಕಕ್ಕೆ ತಳ್ಳಲ್ಪಡುತ್ತೆ. ಯೋಚನೆ ಮಾಡಿದ್ಯಾ? ನಿನ್ನ ಬಗ್ಗೆ ಮಾತ್ರ ಯೋಚನೆ ಮಾಡಬೇಡ. ನಿನಗೆ ರಾಮ ಚೆನ್ನಾಗಿ ಊಟ ಕೊಡ್ಬೋದು, ನಿನಗೆ ಚೆನ್ನಾಗಿ ಬೇಕಾದ ಗೌರವವನ್ನು ಕೊಟ್ಟು ಎತ್ತರದಲ್ಲಿ ಕೂಡಿಸ್ಬೋದು. ಭರತ ಯಾವತ್ತೂ ರಾಜ ಆಗಲಿಲ್ಲ ಅಂದಮೇಲೆ ಭರತನ ವಂಶಕ್ಕೆ ಮುಂದೆ ಹೇಗೆ ಹೆಸರು ಬಂದೀತು? ಯೋಚನೆ ಮಾಡಿದ್ಯಾ? ನಿಮ್ಮ ಅಶ್ವಪತಿಯ ವ್ಯವಸ್ಥೆಯಲ್ಲಿ ನೀನು ಮಗಳಾಗಿ ಬಂದಾಗ ಕೇಳಿಕೊಂಡದ್ದೇನು ಅಂತ ನೆನಪಿದೆಯಾ ನಿನಗೆ? ನನ್ನ ಮಗಳಲ್ಲಿ ಹುಟ್ಟಿದ ಮಗುವಿಗೆ ನಾನು ಮುಂದೆ ರಾಜ್ಯವನ್ನು ಒದಗಿಸುವುದಾದರೆ ಮಾತ್ರ ಮದುವೆ ಮಾಡಿ ಕೊಡ್ತೇನೆ ಅಂತ ಹೂ ಅಂತ ಒಪ್ಕೊಂಡು ಬಂದಿದ್ದಲ್ವಾ? ಇನ್ನು ನಿಂಗೆ ಕೆಲವು ಸಂಗತಿ ಹೇಳ್ತೇನೆ ನಾನು, ಕೇಳು. ತಸ್ಮಾತ್ ಜ್ಯೇಷ್ಠೇ ಹಿ ಕೈಕೇಯಿ ರಾಜ್ಯತಂತ್ರಾಣಿ ಪಾರ್ಥಿವಾ ಸ್ಥಾಪಯಂತ್ಯನವದ್ಯಾಂಗಿ ಗುಣವತ್ಸು ಇತರೇಶ್ವಪಿ. ಉಳಿದ ಗುಣವಂತರಾದವರಿದ್ದರೂ ಕೂಡ ರಾಜರು ಯಾವುದೇ ಕಾರಣಕ್ಕೂ ಕೂಡ ಮುಂದಿನವರಿಗೆ ಯಾಕೆ ಬಿಟ್ಟು ಕೊಡುವುದಿಲ್ಲ ಅಂದರೆ ಜ್ಯೇಷ್ಠನಿಗೆ ಅಂತ ಒಂದು ಅವರ ಮನಸ್ಸಲ್ಲಿ ಫಿಕ್ಸ್ ಆಗಿಬಿಟ್ಟಿದೆ. ರಾಮ ಜ್ಯೇಷ್ಠತೆಯಿಂದ ಬಂದಿದ್ದಾನೆ ಅಷ್ಟೇ ಬಿಟ್ಟರೆ ನೀನು ಕೊಟ್ಟ ಮಾತನ್ನು ದಶರಥ ನೆನಪಿಸಿಕೊಳ್ತಾ ಇಲ್ಲ. ನಿನಗೆ ಈಗ ಏನು ಗೊತ್ತಿಲ್ಲ ಏನಾಗಿದೆ ಅಂತ ನಾನು ಹೇಳ್ತೇನೆ. ಇಲ್ಲಿಗೆ ಎಲ್ಲರನ್ನ ಮೀಟಿಂಗ್ಗೆ ಕರೆದಿದ್ದಾನೆ ದಶರಥ, ನಿನ್ನ ತಂದೆಯನ್ನು ಕರೆದಿಲ್ಲ. ನಮಗೆ ಮುಖಕ್ಕೆ ಕಣ್ಣಿಗೆ ಪರದೆ ಕಟ್ಟುವ ಹಾಗೆ ಅಥವಾ ಇಲ್ಲ ಅಕಸ್ಮಾತ್ ಆಗಿದೆ ಅಂತ ಹೇಳಲಿಕ್ಕೋಸ್ಕರ ಜನಕನಿಗೂ ಹೇಳಲಿಲ್ಲ, ಸೀತೆಯ ತಂದೆಗೆ ಹೇಳಲಿಲ್ಲ, ಕೇಕಯದ ರಾಜನಿಗೆ ಹೇಳಲಿಲ್ಲ. ಕೇಕಯದ ರಾಜನಿಗೆ ಹೇಳದೇ ಇದ್ದಿದ್ದು ಉದ್ದೇಶಪೂರ್ವಕ. ಜನಕನಿಗೆ ಮುಂದೆ ಹೇಗಾದರೂ ಕನ್ವಿನ್ಸ್ ಮಾಡಬಹುದು. ಒಟ್ಟಂತೂ ನಾವು ಕೇಳಿದರೆ ಇಲ್ಲಪ್ಪ ಜನಕನನ್ನು ನಾನು ಬಿಟ್ಟಿದ್ದೆ, ಗೊತ್ತಾಗಲಿಲ್ಲ, ಎಲ್ಲರನ್ನು ಕರೆಯುವಾಗ ಮಧ್ಯದಲ್ಲಿ ಅದೊಂದು ಹೆಸರು ತಪ್ಪಿ ಹೋಗಿದೆ. ಉದ್ದೇಶಪೂರ್ವಕವಾಗಿ ನಿನ್ನ ತಂದೆಯನ್ನು ದೂರ ಇಟ್ಟಿದ್ದಾರೆ ಈ ವ್ಯವಸ್ಥೆಯಲ್ಲಿ. ಕರೆದಿದ್ರೆ ನಿಮ್ಮ ಅಪ್ಪ ಮೊದಲು ಹೇಳ್ತಿದ್ದ ನನ್ನ ಮೊಮ್ಮಗುವನ್ನು ಬಿಟ್ಟು ನೀವು ಹೇಗೆ ರಾಜ್ಯಭಾರ ಮುಂದಿನದ್ದಕ್ಕೆ ಜವಾಬ್ದಾರಿ ವಹಿಸ್ತೀರಿ ಅಂತ. ಇನ್ನೊಂದು ಸಂಗತಿ ಹೇಳ, ಶತ್ರುಘ್ನನನ್ನು ಭರತನನ್ನು ಮದುವೆಯಾಗಿ ಬಂದ ಸ್ವಲ್ಪ ದಿವಸದಲ್ಲೇ ಯುಧಾಜಿತ್ ಬಂದು ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದ ತಕ್ಷಣ ಯಾಕೆ ಅಷ್ಟು ಉಸಾಬರಿಯಲ್ಲಿ ಕಳಿಸಿಕೊಟ್ಟದ್ದು? ಭರತ ಇಲ್ಲಿ ಇದ್ದಿದ್ರೆ ಅವನೇನಾದರೂ ಕೇಳ್ತಾನೆ ಅಂತ, ಅಥವಾ ಅವನ ನೆನಪಾಗಿ ನಿನಗೆ ಅವನ ಮುಖದಲ್ಲಿ ಏನಾದರೂ ಬೇಸರ ಕಂಡಾಗಾದರೂ ನಿನ್ನ ಯೋಚನೆಗೆ ಬರ್ತಿತ್ತು, ಅಥವಾ ಅವನ ಎದುರುಗಡೆ ಇದ್ದಾಗ ರಾಜನಿಗೆ ಹೇಗೆ ಭರತನನ್ನು ಅಡ್ಡ ಬಿಟ್ಟು ರಾಮನಿಗೆ ನಾನು ಪೀಠ ಕೊಡಲಿ, ಯಾಕೆಂದರೆ ನಾನು ಮಾತು ಕೊಟ್ಟಾಗಿದೆ ಭರತನಿಗೆ ಮುಂದೆ ರಾಜ್ಯ ಅಂತ. ಇದೆಲ್ಲವನ್ನು ಯೋಚನೆ ಮಾಡಿ ಬಹಳ ಉದ್ದೇಶಪೂರ್ವಕವಾಗಿ ಭರತನನ್ನು ದೂರಕ್ಕೆ ತಳ್ಳಿದ್ದಾನೆ. ಅಶ್ವಪತಿಯನ್ನು ಮಂತ್ರಾಲೋಚನೆಗೆ ಕರೆದಿಲ್ಲ.
ನಿನಗೂ ಕೂಡ ಹೇಳಲಿಲ್ಲ. ಇನ್ನೊಂದು ಮಾತು, ಈಗ ಎಲ್ಲರಿಗೂ ವಿಷಯ ಗೊತ್ತಿದ್ದು ಊರಲ್ಲಿ, ನಿನಗೊಬ್ಬಳಿಗೆ ನಾನು ಹೇಳಿದೆ. ಈಗ ನಿನ್ನ ಒಳಿತನ್ನ ಹಿತೈಷಿಣಿಯಾಗಿ ನಾನು ಬಂದವಳು, ನಾನು ಹೇಳ್ತಾ ಇದ್ದೇನೆ. ಇಲ್ಲಾಂದ್ರೆ ನಿನಗೆ ಇದು ಗೊತ್ತಿಲ್ಲ. ರಾಮನಿಗೆ ಪಟ್ಟಾಭಿಷೇಕ ಆದಮೇಲೆ ಮಧ್ಯಾಹ್ನ ಊಟಕ್ಕೆ ಬನ್ನಿ ಅಂತ ನಿನ್ನನ್ನು ಕರಿತಾ ಇದ್ರು. ಇದೆಲ್ಲ ರಾಜ ನಿನಗೆ ಕೊಡುವ ಗೌರವ ಅಂತ ಅನ್ಕೊಂಡಿದ್ಯಾ? ಇನ್ನೂ ಪಟ್ಟಾಭಿಷೇಕ ಆಗುವ ಮುನ್ನೆಯೇ ಇಷ್ಟು ನೀನು ತಾತ್ಸಾರಕ್ಕೆ ಒಳಗಾದವಳು, ಮುಂದೆ ಅವರೆಲ್ಲರೂ ನಿನ್ನನ್ನು ಗೌರವಿಸ್ತಾರೆ ಅಂತ ಕನಸು ಕಂಡುಕೊಂಡು ಇನ್ನೂ ಮಂಡಿಗೆ ತಿಂತಾ ಇದೆಯಲ್ವ? ನಿನ್ನ ಬುದ್ಧಿಯಲ್ಲಿ ಏನಾದರೂ ಇದೆಯಾ? ಗೋಪ್ತಾ ಹಿ ರಾಮಂ ಸೌಮಿತ್ರಿ ಲಕ್ಷ್ಮಣಂಚಾಪಿ ರಾಘವ ಅಶ್ವಿನೋರಿವ ಸೌಭ್ರಾತ್ರಂ ತಯೋರ್ಲೋಕೇಶು ವಿಶ್ರುತಂ. ಗಮನಿಸು, ರಾಮ ಲಕ್ಷ್ಮಣರ ಹೆಸರು ತುಂಬ ಚಾಲ್ತಿಯಲ್ಲಿದೆ ಇಡೀ ದೇಶದಲ್ಲಿ. ಲಕ್ಷ್ಮಣ ಯಾವಾಗಲೂ ರಾಮನ ಬಾಲ, ಅವನು ಎಲ್ಲಿ ಹೋದರೂ ಲಕ್ಷ್ಮಣನು ಇರ್ತಾನೆ, ಅವನ ಹೆಸರು ಬಂತು. ಆದರೆ ನಿನ್ನ ಮಕ್ಕಳ ಹೆಸರು ಎಲ್ಲಿಯಾದರೂ ಕೇಳಲಿಕ್ಕೆ ಅವಕಾಶ ಸಿಕ್ಕಿದೆಯಾ? ಎಲ್ಲ ಕಡೆಗೂ ರಾಮನನ್ನೇ ದುಡು, ಮಕ್ಕಳನ್ನು ಕಳಿಸು, ಅಜ್ಜಿ ಮನೆಗೆ ಹೋಗ್ಲಿ. ಈ ಅಜ್ಜಿ ಮನೆಗೆ ಹೋಗ್ಲಿಕ್ಕೆ ಅವ್ರು ಯಾಕಿರೋದು? ಇಲ್ಲೂ ಅವರು ಮಕ್ಕಳೇ ತಾನೆ, ಅವರನ್ನು ಜವಾಬ್ದಾರಿ ಜೊತೆಗೆ ಸೇರಿಸಬೇಕಿತ್ತು ತಾನೆ ಅಂತ. ಹೀಗೆ ಅವರಿಬ್ಬರು ಅಶ್ವಿ ದೇವತೆಗಳಂತೆ ನಾಸತ್ಯ ದಸರರು ಅನ್ನುವ ಹಾಗೆ ಜೋಡಿ ದೇವತೆಗಳು. ನಿನ್ನ ಮಕ್ಕಳು ಮಾತ್ರ ಬೀದಿಗೆ ಬಿದ್ದವರಲ್ವಾ? ತಸ್ಮಾನ್ನ ಲಕ್ಷ್ಮಣೋ ರಾಮ ಪಾಪಂ ಕಿಂಚಿತ್ ಕರಿಷ್ಯತಿ. ಲಕ್ಷ್ಮಣನಿಗೂ ಇದೇ ಸಮಸ್ಯೆ ಬರಬೇಕಲ್ವಾ ಅಂತ ನೀನು ಕೇಳ್ಬೋದು. ಭರತನಿಗೆ ಬಂದ ಸಮಸ್ಯೆ ಲಕ್ಷ್ಮಣನಿಗೆ ಬರ್ಬೋದಲ್ವಾ ಅಂತ. ಹಾಗೆ ಬರುವುದಿಲ್ಲ. ಯಾಕೆಂದರೆ ಲಕ್ಷ್ಮಣ ಯಾವತ್ತೂ ಕೂಡ ರಾಮನನ್ನೇ ಪೂರ್ತಿಯಾಗಿ ಅನುಸರಿಸಿ ಅವನ ಎಲ್ಲ ಕೆಲಸದಲ್ಲೂ ತೊಡಗಿಸಿಕೊಂಡಿದ್ದಾನೆ. ಅದರಿಂದಾಗಿ ರಾಮನಿಗೊಬ್ಬ ಸಹಾಯಕ ಬೇಕು, ತಾನು ಹೇಳಿದ್ದನ್ನು ಕೇಳುವ ಒಬ್ಬ ಬೇಕು, ಅವನನ್ನು ಚೆನ್ನಾಗಿ ನೋಡ್ಕೋತಾನೆ. ಯಾಕೆಂದರೆ ನಮ್ಗೆ ಯಾರು ತುಂಬ ಹತ್ತಿರದಲ್ಲಿ ಚೆನ್ನಾಗಿರ್ತಾರೋ ಅವರನ್ನು ಎಲ್ಲರೂ ಚೆನ್ನಾಗಿ ನೋಡ್ಕೋತಾರೆ. ಅದೇನು ಪ್ರೀತಿ, ತಮ್ಮನ ಮೇಲೆ ಪ್ರೀತಿ ಅಲ್ಲ, ಅವನೇ ಕೆಲಸಕ್ಕೆ ಎಲ್ಲ ಸಹಾಯ ಮಾಡ್ತಾನೆ ಅಂತ. ನಿನ್ನ ತಮ್ಮ ಆ ರೀತಿ ಯಾವತ್ತೂ ಸಹಾಯಕ್ಕೆ ಬರಲಿಲ್ಲ. ಅದರಿಂದಾಗಿ ನಾಳೆ ಅವನು ಕಸವೇ. ಏತದ್ಧಿ ರೋಚತೆ ಮಹ್ಯಂ ಭೃಶಂಚಾಪಿ ಹಿತಂತವ ರಾಮಸ್ತು ಭರತೇ ಪಾಪಂ ಕುರಿಯಾದಿತಿ ನ ಸಂಶಯ. ಅಧಿಕಾರ ಸಿಕ್ಕಿದ ಮೇಲೆ ಭರತನಿಗೆ ಏನಾದರೂ ಕೇಡುಂಟು ಮಾಡಿಯಾನು ಅಂತನ್ನುವ ವಿಷಯದಲ್ಲಿ ಸಂಶಯವೇ ಇಲ್ಲ. ಈಗ ಗ್ರಾಮಾಂತರಕ್ಕೆ ಕಳುಹಿಸಿದ್ದಾನೆ, ರಾಜ್ಯಾಂತರಕ್ಕೆ ಕಳಿಸಿದ್ದಾನೆ, ನಾಳೆ ಲೋಕಾಂತರಕ್ಕೆ ಕಳಿಸ್ತಾನೆ. ಎಚ್ಚರ ಇರಲಿ. ಯಾವತ್ತು ಶತ್ರುಗಳನ್ನು ಚೂರು ಎಲ್ಲಿಯೋ ಬೆಳಿಲಿಕ್ಕೆ ಅವಕಾಶ ಇದೆ ಅಂದರೆ ರಾಜನೀತಿಯಲ್ಲಿ ಮೊದಲು ಕತ್ತರಿಸಿ ತೆಗಿತಾರೆ, ಬೇರು ಸಹಿತ ಉಳಿಸುವುದಿಲ್ಲ. ನಿನ್ನ ಮಗನೂ ಕೂಡ ನಾಳೆ ಏನಾದರೂ ತೊಂದರೆ ಆಗಬಹುದು ಅಂತ ಅನಿಸಿದರೆ ಅವನನ್ನು ಬಿಡುವಂಥವರಲ್ಲ ಇವರು. ಅದರಿಂದಾಗಿ ನಿನಗೆ ನಾನು ಇಷ್ಟು ಬಿಡಿಸಿ ಹೇಳಿದಾಗಲೂ ಗೊತ್ತಾಗ್ತಾ ಇಲ್ಲ ಅಂದರೆ ತಸ್ಮಾದ್ಯ ರೋಚತೆ ಮಹ್ಯಂ, ನಿನ್ನ ಹಿತೈಷಿಯಾಗಿ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ. ಎಲ್ಲ ಮಾತುಗಳನ್ನು ನಿಧಾನಕ್ಕೆ ಕೇಳ್ತಾ 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 ಯೋಚನೆ ಬಂತು, ಏನು ಮಾಡೋದು? ಇದೆಲ್ಲ ಆಕ್ಷೇಪ ಬಂದದ್ದು ಹೌದು. ನಾಳೆ ನಿಜವಾಗಿಯೂ ಭರತ ನಿರ್ಗತಿಕನಾದರೆ, ನಿಜವಾಗಿಯೂ ಭರತನ ಮಕ್ಕಳಿಗೆ ಮುಂದೆ ರಾಜ್ಯ ಸಿಗದೇ ಇದ್ದರೆ, ನಾವೆಲ್ಲರೂ ದಾಸಿಯರಾದರೆ, ನಿನ್ನ ಜೊತೆಗೆ ನಾವು ಕೂಡ ಆ ಮನೆಯ ತೊತ್ತಿಗಳಾಗಿ ಕೆಲಸ ಮಾಡಬೇಕಾಗತ್ತೆ ಅಂತ ಕೊನೆಗೆ ತನ್ನ ಬಾಲ ಸೇರಿಸ್ತಾಳೆ. ಇದೆಲ್ಲ ಅವಳ ಆಸೆ, ತಾನು ಮೆರಿಬೇಕಿತ್ತು ಅಂತ. ಆದರೆ ತಾನು ಮೆರಿಬೇಕಿತ್ತು ಅಂತ ಹೇಳಿದರೆ ಯಾರು ಒಪ್ಪಲ್ಲಲ್ವಾ? ಇವತ್ತಿನ ಬುದ್ಧಿಜೀವಿಗಳದ್ದೆಲ್ಲವೂ ತಮ್ಮ ಬೇಳೆ ಬೇಯುವುದಿಲ್ಲ ಅಂತಂದಾಗ ಊರವರೆಲ್ಲ ಸಮಸ್ಯೆಯಲ್ಲಿ ಸಿಕ್ಕಿದ್ದಾರೆ ಅಂತ ಅವ್ರು ಬೇಳೆ ಬೇಯಿಸ್ತಾರೆ, ಅದರಲ್ಲಿ ತಂದು ಹಾಕ್ತಾರೆ. ಊರು ಉರಿತಾ ಇರಬೇಕಾದ್ರೆ ತಾನು ಒಬ್ಬ ಬೀಡಿ ಎತ್ತಿದ ಅಂತ ಒಂದು ಕಥೆ ಇದೆ. ಆ ಥರ ಇಡೀ ದೇಶದ ಸಮಸ್ಯೆಯನ್ನು ತನಗೆ ಏನೋ ಒಂದು ದೊಡ್ಡ ಸಮಸ್ಯೆ ಆಗ್ತಾ ಇದೆ ಅಂತಂದಾಗ ಎಲ್ಲರ ಸಮಸ್ಯೆಯನ್ನು ಹೇಳೋದು. ಒಂದು ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವಾಗ ಎಲ್ಲೋ 4 ಜನಕ್ಕೆ ತೊಂದರೆ ಆಗಿಯೇ ಆಗುತ್ತೆ. ಎಲ್ಲರಿಗೂ ನಹಿ ಕಮಪಿ ಸಕಲ ಹೃದಯಂ ಕಲ್ಪಯೇ ನೈವ ದೈವಂ. ದೇವರೇ ತನ್ನನ್ನು ಸೃಷ್ಟಿ ಮಾಡಿಕೊಳ್ಳುವಾಗ ಎಲ್ಲರಿಗೂ ಇಷ್ಟ ಆಗಲಿ ಅಂತ ಸೃಷ್ಟಿ ಮಾಡಿಕೊಳ್ಳಿಲ್ಲ. ತಾನೇ ಪ್ರಕಟಗೊಳ್ಳುವಾಗ ಎಲ್ಲರೂ ನನ್ನನ್ನು ಮೆಚ್ಚಬೇಕು, ತಾನು ಸೃಷ್ಟಿ ಮಾಡುವನಲ್ಲಿ ಎಲ್ಲರೂ ನನ್ನನ್ನು ಮೆಚ್ಚಲಿ ಅಂತ ಮಾಡ್ಬೋದಿತ್ತಲ್ವ? ಮಾಡಲಿಲ್ಲ. ಅದು ಜಗತ್ತಿನ ನಿಯಮವೇ ಹಾಗೆ. ಅಂಥದ್ರಲ್ಲಿ ದೇವರೇ ಜಗತ್ತಿನ ತನ್ನೇನೇ ಮಾತಾಡಿಕೊಳ್ಳುವ ವಿಷಯದಲ್ಲಿ ನಾಲಿಗೆ ಉದ್ದ ಹರಿಬಿಡುವವರಿಗೂ ಉದ್ದ ನಾಲಿಗೆ ಕೊಟ್ಟು ಇನ್ನೂ ಮಾಡಿಕೋ ಸಾಧನೆ ಅಂತ ಬಿಡ್ತಾನೆ ಅಂತ ಅಂದಮೇಲೆ ಇನ್ನು ನಾವೆಲ್ಲ ಯಾವ ಲೆಕ್ಕ? ಮಾತುಗಳು ಬಂದೇ ಬರ್ತಾವೆ. ಆದರೆ ಈ ಮಾತಿನ ನಡುವೆ ಆ ಕೋಪ ಯಾಕಿತ್ತು? ಈ ಒಳಗಿನದ್ದು ಕಥೆಯನ್ನು ರಾಮಾಯಣ ಹೇಳಲ್ಲ, ಅಗ್ನಿಪುರಾಣ ನಮಗೆ ಈ ಕಥೆ ಹೇಳುತ್ತೆ. ಅಗ್ನಿಪುರಾಣದಲ್ಲಿ ಮೊದಲಿಗೆ 7 ಅಧ್ಯಾಯದಲ್ಲಿ ಇಡೀ 7 ಕಾಂಡಗಳ ಕಥೆಯನ್ನು ಹೇಳುತ್ತಾರೆ. ಅದರಲ್ಲಿ ರಾಮನ ಬಗ್ಗೆ ಅವಳಿಗೆ ಯಾಕಷ್ಟು ಕೋಪ ಇತ್ತು ಅಂತ ಹೇಳುವಾಗ, ಬಾಲ್ಯದ ಚಿಕ್ಕ ಹುಡುಗರು ಆಡ್ತಾ ಇದ್ದಾರೆ, 4 ಜನ, ಅವ್ರ ಪಾಡಿಗೆ ಅವ್ರು ಆಡ್ತಾ ಇದ್ದಾರೆ. ಆಡುವಾಗ ಹುಡುಗರಿಗೆ ಒಬ್ಬರನ್ನೊಬ್ಬರು ದೂಡುವುದು, ಎತ್ತುವುದು, ಕಾಲೆಳೆಯುವುದು ಇದೆಲ್ಲ ಸಹಜ ಬುದ್ಧಿ. ಅವುಗಳಿಗೆ ಯಾರ ಮೇಲೂ ಕೋಪದಿಂದ ಮಾಡುವುದಲ್ಲ. ನಿಷ್ಕಲ್ಮಶಕವಾದ, ಎಲ್ಲಿ ಗಾಯನೇ ಆಗಿ ಅಳ್ತಾ ಒಂದು ಸರ್ತಿ ಬೈದರು 2 ನಿಮಿಷದಲ್ಲಿ ದೊಡ್ಡವ್ರು ಜಗಳ ಮಾಡ್ತಾ ಇರ್ತಾರೆ, ಅವರಿಬ್ಬರು ಒಟ್ಟಿಗೆ ಕೂತಿರ್ತಾರೆ. ಇಂಥ ಸ್ಥಿತಿಯಲ್ಲಿರುವ ಮಕ್ಕಳಲ್ಲಿ ಆಡ್ತಾ ಆಡ್ತಾ ಹೋಗಬೇಕಾದ್ರೆ ಸ್ವಲ್ಪ ಹೆಚ್ಚು ಕೇರ್ ಟೇಕರ್ ಆಗಿ ಭರತನನ್ನು ರಕ್ಷಿಸಿಕೊಳ್ಳಲಿಕ್ಕೆ ಮಂಥರೆ ಅವಳ ಸುತ್ತನೇ ಓಡಾಡ್ತಾ, ಆ ಹುಡುಗನ ಸುತ್ತನೇ ಓಡಾಡ್ತಾ ಇದ್ಲು.
ಓಡಾಡುವಾಗ ಹುಡುಗರಿಗೆ ಮಧ್ಯದಲ್ಲಿ ದೊಡ್ಡವ್ರ ಜೊತೆಗೆ ಆಡುವುದ್ರ ಮುಖ್ಯವೇ ಅಲ್ಲ, ಚಿಕ್ಕವ್ರ ಜೊತೆಗೆ ಸೇರ್ಬೇಕು ಯಾವಾಗಲೂ. ದೊಡ್ಡವ್ರ ಮಧ್ಯದಲ್ಲಿ ಸೇರಿದ್ರೆ ಒಂದೋ ದೊಡ್ಡವ್ರ ಬುದ್ಧಿ ಹಾಳಾಗುತ್ತೆ, ಅಥವಾ ಚಿಕ್ಕವರು ದೊಡ್ಡವ್ರ ಥರ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಅವ್ರಿಗೆ ಇನ್ನೂ ವಯಸ್ಸೇ ಬೆಳೆದಿರೋದಿಲ್ಲ, ಆಗಲೇ ಚಿಕ್ಕ ಬಾಯಲ್ಲಿ ದೊಡ್ಡ ಮಾತು ಅಂತ. ಇದನ್ನು ಗಮನಿಸದೆ ತಾನು ರಾಣಿಯ ಪ್ರೀತಿಯನ್ನು ಹೆಚ್ಚು ಗಳಿಸಬೇಕು ಅಂತ ಮಧ್ಯದಲ್ಲಿ ಹೋಗಿ ನಿಂತಾಗ ಒಂದು ಸರ್ತಿ ಎಲ್ಲ ಮಕ್ಕಳು ಬಂದು ಗುದ್ದುತ್ತಾರೆ. ಗುದ್ದಿದಾಗ ಕುಬ್ಜೆ ಮೊದಲೇ ಕಾಲು ಟೊಂಕು, ಅದರಲ್ಲಿ ಅವಳು ಉದುರಿ ಕೆಳಗೆ ಬಿದ್ಲು. ಬೀಳುವಾಗ ರಾಮಚಂದ್ರ ಏನು ಮಾಡಿದ, ಕೆಳಗಡೆಯಿಂದ ಎಳಿಬೇಕು ಅಂತ ಭರತನನ್ನು ಎಳೆಯುವಾಗ ಇವಳ ಕಾಲನ್ನು ಎಳ್ಕೊಂಡು ಬಂದ ಒಂದು ಚೂರು ದೂರಕ್ಕೆ, ಅವನನ್ನು ತಪ್ಪಿಸ್ಲಿಕ್ಕೆ. ಇದು ಇಷ್ಟೇ ಆದರೆ ಅವಮಾನ ಅಂತ ಆಗ್ತಿರ್ಲಿಲ್ಲ, ಹಿಂಸೆ ಆಗ್ತಿರ್ಲಿಲ್ಲ. ಯಾವಾಗ ಅವಳು ಬಿದ್ದಾಗ ಆ ಹುಡುಗನನ್ನು ಎಳೆಯುವಾಗ ಇವಳು ಕೂಡ ಒಂದು ದೂರಕ್ಕೆ ದರ ಅಂತ ಎಳ್ಕೊಂಡು ಬಂದ ಹಾಗಾಯಿತು. ಇದ್ದ ಆ ಅಂತಃಪುರದ ಒಳಗಿನ ಎಲ್ಲ ಕೆಲಸದವರು, ಜೊತೆಗಿದ್ದವರು, ದೊಡ್ಡವರು, ಅಧಿಕಾರಿಗಳು, ಮಂತ್ರಿಗಳು, ಹೇಳಲಿಕ್ಕೆ ಬಂದವರು, ಹೊರಗಿಂದ ನೋಡ್ತಾ ಇದ್ದವರು ಎಲ್ಲ ನಕ್ಕು ಬಿಟ್ರು. ಅವಳಿಗೆ ಎದೆಯಲ್ಲಿ ಒಂಥರ ಬೆಂಕಿ ಹಾಕಿದಾಗಾಯಿತು. ನನ್ನನ್ನು ಅವಮಾನಿಸ್ತಾರೆ ಇವರೆಲ್ಲ ಸೇರಿಕೊಂಡು. ಎಳೆದದ್ದು ರಾಮ. ಅದರಿಂದಾಗಿ ಇವನನ್ನು ಇನ್ಯಾವತ್ತಾದರೂ ಒಂದು ದಿವಸ ನಾನು ಕೂಡ ಇಂಥದ್ದೇ ಅವಮಾನಕ್ಕೆ ಈಡು ಮಾಡಬೇಕು. ಇಷ್ಟು ಜನ ನಗುವ ಹಾಗೆ ಮಾಡಿದ್ನಲ್ವ, ನಾನು ಕೂಡ ಅವನ ವಿರುದ್ಧ ಏನಾದರೂ ಒಂದು ಪಿತೂರಿ ಮಾಡದೇ ಇದ್ದರೆ ನನ್ನ ಬದುಕೇ ಅಲ್ಲ ಅಂತ. ಕೆಲವರಿಗೆ ಯಾವುದಕ್ಕೆ ಕೋಪ ಬರುತ್ತೆ, ಯಾವುದಕ್ಕೆ ದ್ವೇಷ ಬರುತ್ತೆ, ಯಾವುದಕ್ಕೆ ಸೇಡು ಬರುತ್ತೆ ಅನ್ನೋದೇ ಗೊತ್ತಾಗಲ್ಲ. ಸುಮ್ಮನೆ ದಾರಿಯಲ್ಲಿ ಹೋಗುವಾಗ ಭುಜ ತಾಗ್ತು ಅಂತ ಅನ್ನೋದನ್ನು 50 ವರ್ಷ ಆದಮೇಲೆ ನೆನ್ಪಿಟ್ಕೊಂಡು ಹೇಳೋರಿದ್ದಾರೆ. ನೀನು ಅವತ್ತು ಬಂದಾಗ ನನಗೆ ಹಾಗೆ ಮಾಡಿದ್ದಿ, ಹೀಗೆ ಮಾಡಿದ್ದಿ ಅಂತ ದಡ್ರನ್ನ ಏನು ಮಾಡ್ಲಿಕ್ಕೆ ಆಗಲ್ಲ. ಆದರೆ ಇರುತ್ತೆ ಅನ್ನೋದು ನಮ್ಗೆ ಗೊತ್ತಿರಬೇಕು. ಅದರಿಂದಾಗಿ ಯಾರಿಂದಲೂ ನಮಗೇನೂ ಕೇಳಿಲ್ಲ ಅಂತ ಎಚ್ಚರ ತಪ್ಪಿ ಯಥಾವತ್ತಾಗಿ ಹೇಗೆ ಬೇಕಾದರೂ ಇರ್ತೇವೆ ಅಂತ ಬಿಂದಾಸ್ ಆಗಿರೋದಲ್ಲ. ನಮ್ಮ ಎಚ್ಚರಿಕೆಯಲ್ಲಿ ನಾವು ಯಾವಾಗಲೂ ಇರಬೇಕು. ಆದರೆ ಇದು ಎಚ್ಚರಿಕೆಯ ಪ್ರಶ್ನೆ ಅಲ್ಲ. ರಾಮಚಂದ್ರನಿಗೆ ಇದು ಯಾವುದರ ಬಗ್ಗೆಯೂ ಪರಿವೇ ಇಲ್ಲ. ಅಲ್ಲಿ ಉತ್ಸವದ ವ್ಯವಸ್ಥೆ ಯಥಾವತ್ತಾಗಿ ನಡೀತಾ ಇದೆ. ಇಲ್ಲಿ ಚೆನ್ನಾಗಿ ಬ್ರೈನ್ ವಾಶ್ ಮಾಡ್ತಿದ್ದಾಳೆ. ಆದರೆ ಅವಳಿಗೆ ನೇರ ತಾನೇ ಹೋಗಿ ರಾಜನ ಹತ್ರ ಹೇಳಿದರೆ ಏನು ಬೆಲೆ ಸಾಗುವಂಥದ್ದಿಲ್ಲ. ಅದಕ್ಕೆ ತನಗೆ ಇನ್ಸ್ಟ್ರೂಮೆಂಟ್ ಆಗಿ ಕೈಕೇಯಿಯ ಬಾಯಿಯನ್ನು ಉಪಯೋಗಿಸಿಕೊಂಡ್ಳು. ಅವಳ ಬಾಯಿನೇ ಮೊದಲು ಚೂರು ದೊಡ್ಡದು. ಇವಳ ಹತ್ರ ಬಾಯಿ ಸಿಕ್ಕಿದ ಮೇಲೆ ಅದು ಇನ್ನಷ್ಟು ಕಾರಣಪೂರ್ವಕವಾಗಿ ಬೇಕಾದ ಲಾಜಿಕ್ಗಳನ್ನು ಇಟ್ಟುಕೊಂಡು ಮಾತನಾಡುವುದಕ್ಕೆ ಬೇಕಾದ ಸಿದ್ಧತೆ ಅಲ್ಲಿ ನಡೆಯಿತು. ದರ್ಪಾನ್ನಿರಾಕೃತ ಪೂರ್ವಂ ತ್ವಯಾ ಸೌಭಾಗ್ಯವತ್ತಯ ರಾಮಮಾತಾ ಸಪತ್ನೀತೆ ಕಥಂ ವೈರಂ ನ ಯಾತಯೇತ್. ಇನ್ನು ಮುಂದೆ ಈ ದೊಡ್ಡ ಸ್ಥಾನದಲ್ಲಿ ನಿಂತವಳು ನಿನ್ನನ್ನು ಖಂಡಿತ ತಿರಸ್ಕರಿಸುವುದಿಲ್ಲ ಅಂತ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಅಭಿದ್ರುತಂ ಇವಾರಣ್ಯೇ ಸಿಂಹೇನ ಗಜಯೂಥಪಂ ಪ್ರಚ್ಛಾದ್ಯಮಾನಂ ರಾಮೇಣ ಭರತಂ ತ್ರಾತುಮರ್ಹಸಿ. ಈಗಾಗಲೇ ರಾಜಬೀದಿಯಲ್ಲಿ ಓಡಾಡುತ್ತಾ ಸಿಂಹದಂತೆ ನಡೀತಾ ಇರುವಂತಹ ರಾಮನನ್ನು ಭರತನೆಂಬಂತಹ ಆನೆಯನ್ನು ತಪ್ಪಿಸುವುದಕ್ಕೆ ನೀನೇನಾದರೂ ಪ್ರಯತ್ನ ಮಾಡಲೇಬೇಕು. ಅದರಿಂದಾಗಿ ನೀನು ಧರ್ಮ್ಯಾತ ಪಿತ್ರ್ಯಂ ರಾಜ್ಯಂ ಅವಾಪ್ಸ್ಯಸಿ. ನಾನೀಗ ಹೇಳುವ ಮಾತು ನಿನಗೆ ಅಧರ್ಮ ಅಂತ ಅನ್ನಿಸಬಹುದು. ಖಂಡಿತ ಇದು ಅಧರ್ಮ ಅಲ್ಲ. ಏವಂ ಜ್ಞಾತಿ ಪಕ್ಷಸ್ಯ ಏವಂ ತೇ ಜ್ಞಾತಿ ಪಕ್ಷಸ್ಯ ಶ್ರೇಯಶ್ಚೈವ ಭವಿಷ್ಯತಿ ಯದಿ ಚೇತ್ ಭರತೋ ಧರ್ಮಾತ್ ಪಿತ್ರ್ಯಂ ರಾಜ್ಯಂ ಅವಾಪ್ಸ್ಯತಿ. ಪಿತ್ರ್ಯಂ ಇದು ತಂದೆಯಿಂದ ಬರುವ ಬಳುವಳಿ, ಧರ್ಮಾತ್ ಇದು ಧರ್ಮದ ದಾರಿ. ಯಾಕೆಂದರೆ ಮಾತು ಕೊಟ್ಟದ್ದು ಅನ್ನುವ ಧರ್ಮವನ್ನು ನಾವು ಮೀರ್ಲಿಕ್ಕೆ ಸಾಧ್ಯವೇ ಇಲ್ಲ. ಇದು ಯಾವುದು ಕೂಡ ಅಧರ್ಮ ಅಂತ ನೀನು ಭಾವಿಸಿ ಹಿಂದೇಟು ಹಾಕಬೇಕಾಗಿಲ್ಲ. ನಾನು ನಿನಗೆ ಹೇಳ್ತಾ ಇರುವ ದಾರಿ ಧರ್ಮದ ದಾರಿ, ಅಧರ್ಮದ ದಾರಿ ಅಲ್ಲ ಇದು. ನಿನ್ನ ತಂದೆಯಿಂದ ನಿನಗೆ ಬರಬೇಕಾದದ್ದು, ನಿನ್ನ ತಂದೆಯ ಕಡೆಯಿಂದ ಬಂದ ಮಾತನ್ನು ಒಪ್ಪಿಕೊಂಡು ದಶರಥ ಮದುವೆ ಆಗಿದ್ದಾನೆ, ಅದನಿಗೆ ಮಾತು ಅನ್ನುವ ಧರ್ಮವನ್ನೇ ಉಳಿಸ್ಲಿಕ್ಕೋಸ್ಕರ ಈ ಮಾತನ್ನು ನಾನು ಹೇಳ್ತಾ ಇದ್ದೇನೆ ಅಂತ ಇಷ್ಟು ಹೇಳಿ, ನೀನು ನಿನ್ನ ಮಗನನ್ನು ರಕ್ಷಿಸಿಕೊಳ್ಳುವುದು ನಿನ್ನ ಜವಾಬ್ದಾರಿ. ನನಗೇನು, ನಾನು ನಾಳೆ ಈ ಕೆಲಸ ಬಿಟ್ಟು ಇನ್ನೊಂದು ಕಡೆಗೆ ಎಲ್ಲೋ ಹೋಗಬೇಕಾದಾಗ ಅಲ್ಲಿ ಇನ್ಯಾರೋ ಇರ್ತಾರೆ ನನಗೆ ಯಜಮಾನರು. ನಾನು ಇಲ್ಲಿಯ ತನಕ ತಿಂದ ಅನ್ನಕ್ಕೊಂದು ಋಣ ತೀರಿಸಬೇಕು ಅಂತನ್ನುವ ಹಿತೈಷಿಣಿಯಾಗಿ ಈ ಮಾತನ್ನು ಹೇಳಿದ್ದನ್ನು ತಲೆ ಒಳಗೆ ಇಳಿದ್ರೆ ಏನಾದರೂ ಯೋಚನೆ ಮಾಡು. ಇಲ್ಲ ಅಂದರೆ ಬಿಡು, ನನಗೇನು ಲಾಭ, ನನಗೇನು ನಷ್ಟ, ನಾನು ಇದರಲ್ಲಿ ಯಾವ ಪಾಲುದಾರಳೂ ಅಲ್ಲ ಅಂತ ಹೀಗೆ ತನ್ನ ಪಾಲನ್ನೇ ಒಳಗಿನಿಂದ ಗುಟ್ಟಿಟ್ಟುಕೊಂಡು ತಾನು ಎದುರುಗಡೆ ಏನೂ ತಿಳಿದವಳಲ್ಲ ಅನ್ನುವಂತೆ ಎತ್ತಿ ಹಾಕಿದ್ದಕ್ಕೆ ತಲೆ ತಿರುಗಿತು. ಯಾವಾಗ ನನಗೇನು ಸಂಬಂಧ ಇಲ್ಲ, ನಿನ್ನೊಳ್ಳೆದಕ್ಕೆ ಹೇಳಿದ್ದು ಅಂತ ಹೇಳಿದಾಗ ಒಳಗಿನಿಂದ ಒಂದು ಪ್ರಿಕ್ ಆಗುತ್ತೆ. ಹೌದಲ್ವಾ, ಅವಳಿಗೇನು ಉಪಯೋಗ ಇಲ್ಲದೆ ಇಷ್ಟು ನನ್ನ ಬಗ್ಗೆ ಕಾಳಜಿ ವಹಿಸ್ತಾಳೆ, ಅದರಲ್ಲೂ ನನ್ನ ಮಗನ ಬಗ್ಗೆ ಇಷ್ಟು ಕಾಳಜಿ ವಹಿಸ್ತಾಳೆ, ನಮ್ಮ ಮುಂದಿನ ಪೀಳಿಗೆ ಬಗ್ಗೆ ಯೋಚಿಸ್ತಾಳೆ, ಇವಳು ಹೇಳಿದ ಮಾತಿನಲ್ಲಿ ಏನೋ ಇದೆ ಅಂತ ಇದ್ದಕ್ಕಿದ್ದಾಗೆ ಅವಳಿಗೆ ಕೋಪ ನೆತ್ತಿಗೇರುತ್ತೆ. ಏರಿ ಅದ್ಯ ರಾಮಂ ಇತ ಕ್ಷಿಪ್ರಂ ವನಂ ಪ್ರಸ್ಥಾಪಯಾಮ್ಯಹಂ ಯೌವರಾಜ್ಯೇ ಚ ಭರತಂ ಕ್ಷಿಪ್ರಮೇವಾಭಿಷೇಚಯೇ. ಖಂಡಿತ ರಾಮ ಹೇಗೆ ಸಿಂಹಾಸನವನ್ನು ಏರ್ತಾನೆ ಅಂತ ನೋಡಿಯೇ ಬಿಡ್ತೇನೆ. ಯೌವರಾಜ್ಯದಲ್ಲಿ ಭರತನೇ ಕೊಡಬೇಕು. ಅದಕ್ಕೋಸ್ಕರ ನಾನು ಏನು ಬೇಕು ಮಾಡಬೇಕು ಅಂತ ನೀನು ಉಪಾಯವನ್ನು ಹೇಳು. ಇದಂತು ಇದಾನೀಂ ಸಂಪಶ್ಯ ಕೇನೋಪಾಯೇನ ಮಂಥರೇ ಭರತಃ ಪ್ರಾಪ್ನುಯಾದ್ ರಾಜ್ಯಂ ನತು ರಾಮಃ ಕಥಂಚನ. ಯಾವಾಗ ನನಗೇನು ಸಂಬಂಧ ಇಲ್ಲ, ನೀನೇನಾದರೂ ಮಾಡ್ಕೋ ಅಂತ ಹೇಳಿದ ಮೇಲೆ
ಉಪಾಯ ಹೇಳು ಅಂತ ಅವಳೇ ಕೇಳ್ತಾಳೆ. ನಾನೇನು ಹೇಳಿ ಅಂತ ಮತ್ತೂ ಮಧ್ಯದಲ್ಲಿ ಹಿಂದೆ ಸರಿದಂತೆ ಮಾಡಿ, ಆದರೂ ಹೇಳಬೇಕಾದ ಸಂಗತಿ ನನ್ನ ಕಡೆಯಿಂದ ಯೋಚನೆ ಇಷ್ಟು, ಇದನ್ನು ನೀನು ಬೇಕಾದರೆ ಇನ್ನೂ ಮಾಡಿಫೈ ಮಾಡ್ಕೊ ಅನ್ನುವ ರೀತಿಯಲ್ಲಿ ಹೇಳ್ತಾ, ಕಿನ್ನ ಸ್ಮರಸಿ ಕೈಕೇಯಿ ಸ್ಮರಂತೀವಾ ನಿಗೂಹಸೆ ಯದುಚ್ಯಮಾನಮಾತ್ಮಾರ್ಥಂ ಮತ್ತಸ್ತ್ವಂ ಶ್ರೋತುಮರ್ಹತಿ. ಅಲ್ಲ, ಉಪಾಯ ಗೊತ್ತಿಲ್ಲ ಅಂತ ಹೇಳ್ತಿದ್ದಿ, ನನ್ನ ಹತ್ರ ಮುಚ್ಚಿಡ್ತಾ ಇದೆಯಾ ಅಥವಾ ನನ್ನ ಬಾಯಲ್ಲೇ ಹೇಳಬೇಕು ಅಂತ ಕಾಯ್ತಾ ಇದೆಯಾ? ನೀನೇ ಹೇಳಿದ ಆಗ ವಿಷಯ ತೆಗಿತಾಳೆ. ತವ ದೈವಾಸುರೇ ಯುದ್ಧೇ ಸಹ ರಾಜರ್ಷಿಭಿಃ ಪತಿಃ ಅಗಚ್ಛತ್ವಾಂ ಉಪಾದಾಯ ದೇವರಾಜಸ್ಯ ಸಾಹ್ಯಕೃತ್. ನಿಮ್ಮಪ್ಪ, ನಿಮ್ಮ ಗಂಡ ದಶರಥ ದಶದಿಗ್ರಥಾಯ ಅಂತ ಆಚಾರ್ಯರು ದಶರಥ ಅನ್ನುವ ಶಬ್ದದ ಅರ್ಥವನ್ನು ಹೇಳ್ತಾರೆ. 10 ದಿಕ್ಕುಗಳಿಗೂ ರಥವನ್ನು ಓಡಿಸಬಲ್ಲವನಾಗಿದ್ದ ಅಂತ. ಸ್ವರ್ಗದ ಕಡೆಗೂ ತಾನು ದೇವತೆಗಳಿಗೆ ಸಹಾಯಕ್ಕಾಗಿ ಹೋದ ಅನೇಕ ದೈವಾಸುರ ಯುದ್ಧಗಳಲ್ಲಿ ಭಾಗವಹಿಸಿದ ಕೀರ್ತಿ ದಶರಥನಿಗಿತ್ತು. ಹಾಗಾಗಿ ಹಿಂದೊಮ್ಮೆ ದೇವತೆಗಳ ಸಹಾಯಕ್ಕಾಗಿ ದೈತ್ಯರ ವಿರುದ್ಧ ಹೋರಾಡುವುದಕ್ಕಾಗಿ ನಿನ್ನ ಯಜಮಾನ ನಿನ್ನನ್ನು ಕೂಡಿಕೊಂಡು ಹೋಗಿದ್ದ. ನಿನಗೆ ಗೊತ್ತಿದೆ, ಅಲ್ಲಿ ಶಂಬರ ತನ್ನ ಶತಮಾಯ ಮಹಾಸುರ, ಅನೇಕ ಮಾಯಾವಿದ್ಯೆಗಳಿಂದ ಮಹಾಸುರನಾದವನು ದೇವತೆಗಳ ವಿರುದ್ಧ ಅನೇಕ ತಂತ್ರ ಪ್ರತಿತಂತ್ರಗಳಿಂದ ಸೋಲಿಸುವ ಅನೇಕ ಪೆಟ್ಟುಗಳನ್ನು ಕೊಟ್ಟಿದ್ದ. ಆ ಪೆಟ್ಟಿನಲ್ಲಿ ಇನ್ನೂ ಒಂದು ಪೆಟ್ಟು ಯಾವುದಿತ್ತು ಅಂದರೆ, ರಾತ್ರೌ ಪ್ರಸುಪ್ತಾನ್ ಘನಂತಿ ಸ್ಮ, ರಾತ್ರಿ ಮಲಗಿದವರನ್ನೆಲ್ಲ ಬಂದು ಕೊಲ್ತಾ ಇದ್ದ. ಒಂದು ಯುದ್ಧದ ಮಧ್ಯದಲ್ಲೇ ವಿಶ್ರಾಂತಿಗಾಗಿ ನೀನೂ ಕೂಡ ಮಲಗಿದ್ದೆ. ಆಗ ರಾಕ್ಷಸರು ಬಂದು ನಿನ್ನನ್ನು ಕೊಲ್ಲಬೇಕು ಅಂತ ಪ್ರಯತ್ನ ಮಾಡಿದಾಗ ನಿನಗೆ ಜಾಗರೂಕಳಾಗಿ ಎಚ್ಚೆತ್ತವಳು ತಕ್ಷಣ ದಶರಥನ ರಥವನ್ನು ನೀನು ಪಕ್ಕಕ್ಕೆ ಒಯ್ದು ಅವನ ಪ್ರಾಣವನ್ನು ಉಳಿಸಿದ್ದಿ. ಇದು ಒಂದು ಬಾರಿ. ಇನ್ನೊಂದು ಬಾರಿ, ತತ್ರಾಕರೋದ್ ಮಹದ್ಯುದ್ಧಂ ರಾಜ ದಶರಥಸ್ತದಾ ಅಸುರೈಶ್ಚ ಮಹಾಬಾಹು ಶತ್ರೈಶ್ಚ ಶಕಲೀಕೃತಃ. ಶತ್ರುಗಳು ರಾಕ್ಷಸರು ಶಕಲ ತಮ್ಮ ಬಾಣಗಳಿಂದ ನಿನ್ನ ಗಂಡನ ಮೈಯ ಮೇಲೆ ಗಾಯಗೊಳಿಸಿ ಮೂರ್ಛೆಗೊಳಿಸಿದಾಗ ಅವರಿಂದ ತಪ್ಪಿಸಿ ನೀನೇ ರಥವನ್ನು ಓಡಿಸಿ ಅಪಾಯದಿಂದ ಪಾರು ಮಾಡಿದ್ದಿ. ಈ 2 ಬಾರಿಯ ನಿನ್ನ ದೈವಾಸುರ ಯುದ್ಧದಲ್ಲಿ ನೀನು ಕೊಟ್ಟ ಅಂದರೆ ಜೀವ ಭಿಕ್ಷೆಯನ್ನು ಅವನು ನೆನಪಿಟ್ಟುಕೊಂಡು ನಿನಗೆ ಹೇಳಿದ. ಅಪವಾಹ್ಯತ್ವಯಾ ದೇವಿ ಸಂಗ್ರಾಮಾನ್ನಷ್ಟಚೇತನಃ ತತ್ರಾಪಿ ವಿಕ್ಷತಃ ಶಸ್ತ್ರೈಃ ಪತಿಸ್ತೆ ರಕ್ಷಿತಸ್ತ್ವಯ ತುಷ್ಟೇನ ತೇನ ದತ್ತೌ ತೇ ವರೌ ದ್ವೌ ಶುಭದರ್ಶನೇ. ಆ ಹೊತ್ತಿಗೆ 2 ಬಾರಿ ಪ್ರಾಣವನ್ನು ಉಳಿಸಿದ್ದಿ ಅನ್ನುವ ಕಾರಣಕ್ಕಾಗಿ ನಿನಗೆ 2 ವರಗಳನ್ನಿತ್ತಿದ್ದ. ಕೇಳು, ನೀನು ಬಯಸಿದ 2 ವರಗಳನ್ನು ಕೇಳು ಅಂತ ನಿನ್ನನ್ನು ದಂಬಾಲು ಬಿದ್ದು ಕೇಳಿದ. ನೀನಾಗ ದೈವ ನಿನ್ನನ್ನು ಈಗ ರಕ್ಷಿಸ್ತಾ ಇದೆ ಅನ್ನುವ ಹಾಗೆ, ಯದಾ ಇಚ್ಛೇಯಂ ತದಾವರೋ ಗೃಹೀಯಾಂ, ಯಾವಾಗ ನನಗೆ ಇಷ್ಟ ಬರುತ್ತೋ ಆವಾಗ ಕೇಳ್ತೇನೆ, ಈಗೇನು ಬೇಡ ಅಂತ ನೀನು ಅವತ್ತು ಬುದ್ಧಿವಂತಿಕೆಯಿಂದ, ನಿನ್ನ ಆ ಬುದ್ಧಿವಂತಿಕೆ ಇವತ್ತು ನಿನ್ನನ್ನು ಇಲ್ಲಿ ಉಳಿಸ್ತಾ ಇದೆ. ಆ 2 ವರಗಳನ್ನು ಕೇಳುವುದಕ್ಕೆ ಸರಿಯಾದ ಸಂದರ್ಭ ಬಂದಿದೆ. ಆದ್ದರಿಂದಾಗಿ ನಿನಗೆ ಆ ಕಥೆ ನೀನು ಹೇಳಿದ್ದನ್ನೇ ನಾನು ನಿನಗೆ ನೆನಪಿಸ್ತಾ ಇದ್ದೇನೆ. 2 ವರ ಕೇಳಬೇಕೀಗ. ಏನು ಕೇಳಬೇಕು? ಒಂದು, ರಾಮಾಭಿಷೇಕ ಸಂಪಾರಾನ್ ನಿಗೃಹ್ಯ ವಿನಿವರ್ತಯ ತೌವರೌ ಯಾಚ ಭರ್ತಾರಂ ಭರತಸ್ಯಾಭಿಷೇಚನಂ ಪ್ರೌರಾಜನಂಚ ರಾಮಸ್ಯ ತ್ವಂ ವರ್ಷಾಣಿ 14. ನೀನೇ ಹೇಳಿದ ಕಥೆಯನ್ನು ನಾನೀಗ ನಿನಗೆ ನೆನಪಿಸಿದೆ. ಈಗ ಈ 2 ವರಗಳನ್ನು ರಾಮನ ಮುಂದಿಟ್ಟು, ದಶರಥನ ಮುಂದಿಟ್ಟು ಈ ಅಭಿಷೇಕವನ್ನು ಮೊದಲು ನಿಲ್ಲಿಸ್ಲಿಕ್ಕೆ ಹೇಳು. ಇದು ನಡೆಯುವುದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳು. ಯಾರು ಈ ಸಿಂಹಾಸನದ ಮೇಲೆ ಕೂಡಬೇಕು ಅಂತ ಅಂದುಕೊಂಡಿದ್ದಾನೋ ಅವನನ್ನು ಮೊದಲು ಕಾಡಿಗೆ ಕಳುಹಿಸುವ ವ್ಯವಸ್ಥೆ ಮಾಡು. ಹಾಗಾಗಿ ಭರ್ತಾರಂ ಭರತಸ್ಯ ಅಭಿಷೇಚನಂ, ಭರತನಿಗೆ ಅಭಿಷೇಕ, ಪ್ರೌರಾಜನಂಚ ರಾಮಸ್ಯ, ರಾಮನಿಗೆ ಪ್ರೌರಾಜನ, ಅವನು ಕಾಡಿಗೆ ಹೋಗಬೇಕು 14 ವರುಷಗಳ ಕಾಲ. ಅದೇನು 14 ವರುಷ? ನಾವು ಮಹಾಭಾರತದಲ್ಲಿ ನೋಡುವಾಗ 12 ವರ್ಷ ವನವಾಸ ಅಂತ ಕೇಳ್ತೇವೆ. ಇಲ್ಲಿ ನೋಡಿದರೆ 14 ವರ್ಷ ಅಂತಿದೆ. ಆಶ್ಚರ್ಯ ಅಂದರೆ ಧರ್ಮಶಾಸ್ತ್ರದಲ್ಲಿ 2 ಮಾತುಗಳಿವೆ. 50 ವರ್ಷಕ್ಕೆ ಮೀರಿದವರು ಯಾರಾದರೂ ಕಳೆದು ಹೋದರು ಅಂದರೆ ಯಾತ್ರೆಗೆ ಹೋಗಿರ್ತಾರೋ ಅಥವಾ ಇನ್ನೇನೋ ಆಗಿರುತ್ತೆ, ಒಟ್ಟಂತೂ ಮನೆ ಬಿಟ್ಟು ಹೋಗಿದ್ದವರು ಮರಳಿ 12 ವರ್ಷದ ಒಳಗೆ ಬರದೇ ಇದ್ದರೆ ಅವರಿಗೆ ಮುಂದಿನ ಕ್ರಿಯೆ, ಮುಂದಿನ ಮೇಲಿನ ಪಿತೃಗಳ ಜೊತೆಗೆ ಸೇರಿಸುವ ಒಂದು ಪ್ರಕ್ರಿಯೆ, ಸಪಿಂಡೀಕರಣ ಅಂತ ಮಾಡಿ ಶ್ರಾದ್ದವನ್ನು ಹಾಕಿ ಮುಗಿಸ್ಬಿಡೋದು. 50 ವರ್ಷದ ಕೆಳಗಿನವರಾದರೆ 2 ವರ್ಷ ಜಾಸ್ತಿ ಕಾಯಬೇಕು. ಯಾಕೆಂದರೆ ದೇಹದಲ್ಲಿ ಇನ್ನೂ ಒಂಚೂರು ಕಸುಬು ಇರುತ್ತೆ, ಅದಟ್ಟಿರುತ್ತೆ.
ಅದನ್ನು ಗೆದ್ದು ಅವನು ಅಕಸ್ಮಾತ್ ಬಂದರೂ ಬರಬಹುದು ಅನ್ನುವ ಕಾರಣಕ್ಕಾಗಿ 14 ವರ್ಷ ಕಾಯಬೇಕು ಅಂತಿದೆ. ಇಲ್ಲಿ ಇವರು 14 ವರ್ಷ ಹೇಳಿದ್ದು ರಾಮನಿಗೆ ಆಗ 27 ವರ್ಷ, ಪಾಂಡವರಿಗೆ ಆಗ 52 ವರ್ಷ. ಹಾಗಾಗಿ 56 ವರ್ಷದಿಂದ 52 ವರ್ಷದ ಪಾಂಡವರನ್ನು ಕಾಳಿಗೆ ಕಳಿಸುವಾಗ 12 ವರ್ಷ ವನವಾಸ ಹಾಕಿದ. ಆದರೆ ದುರ್ಯೋಧನ ಇನ್ನೂ ಚೂರು ಬುದ್ಧಿವಂತಿಕೆ ತೋರಿಸಿ ಈ ಗಟ್ಟಿ ಪಿಂಡಗಳು ಖಂಡಿತ ವಾಪಸ್ಸು ಎಲ್ಲ ಕಾಡಿನ ಪದಾರ್ಥಗಳನ್ನು ತಿಂದುಕೊಂಡು ಮರಳಿ ಬರ್ತಾವೆ, ಅದರಿಂದಾಗಿ 1 ವರ್ಷ ಅಜ್ಞಾತವಾಸ ಅಂತ ಹಾಕಿ ಪ್ರಸಿದ್ಧವಾದ ಊರಿನಲ್ಲಿ ಎಲ್ಲರಿಗೂ ಗೊತ್ತಾಗುವಂತೆ ವಾಸ ಮಾಡಿದ್ರು. ಅವ್ರು ಯಾರು ಅಂತ ಯಾರಿಗೂ ಗೊತ್ತಾಗದಂತೆ ಬದುಕಬೇಕು ಅಂತನ್ನುವ ಇನ್ನೊಂದು ಕಂಡೀಷನ್ ಹಾಕಿ ಕಳುಹಿಸಿದ. ರಾಮಚಂದ್ರನ ಬಗ್ಗೆ 14 ವರ್ಷದ ಕಾಯ್ದೆ ಕಾನೂನನ್ನು ವರ್ಷ ಕೇಳಿದ್ದು. ಆಮೇಲೆ ಭರತನ ನಂತರ ಏನು ಅಂದರೆ ರಾಮಚಂದ್ರನ 14 ವರ್ಷದ ನಂತರ ಏನು, ಅವತ್ತೂ ಬರಲೇಬಾರದು ಅಂದರೆ ಜನಗಳೆಲ್ಲ ಆಕ್ಷೇಪ ಮಾಡ್ತಾರೆ. ಅದಕ್ಕೋಸ್ಕರ ಬುದ್ಧಿವಂತಿಕೆಯಿಂದ ರಾಮಚಂದ್ರ 14 ವರ್ಷ ಮಾತ್ರ ಇರಲ್ಲ, ಮತ್ತೆ ಬರ್ತಾನೆ, ಆಮೇಲೆ ರಾಜ ಅವನಿಗೆ ಸಿಗಬಹುದು. ಆದರೆ 14 ವರ್ಷದ ಒಳಗಿನ ಕಥೆ ರಾಕ್ಷಸರ ನಾಡಿನಲ್ಲಿ ದುಷ್ಟಶಕ್ತಿಗಳ ದಂಡಕಾರಣ್ಯದಲ್ಲಿ ಪ್ರವೇಶ ಮಾಡುವುದು ಅಂತಂದರೆ ಅದು ಖಂಡಿತ ಸಾವಿಗೆ ತಲೆ ಕೊಡುವುದು ಅಂತ ಅರ್ಥ. ಹಾಗಾಗಿ ಅವನು ಪ್ರಾಣ ಕಳ್ಕೊಳ್ತಾನೆ. ಭರತನಿಗೆ ಶಾಶ್ವತವಾಗಿ ರಾಜ್ಯಭಾರ ಸಿಗುತ್ತೆ. ನಾನು ದಾಸಿಯಾದರೂ ಕೂಡ ಕೈಕೇಯಿಯ ಜೊತೆಗೆ ಇದ್ದದ್ರಿಂದ ಯಾವ ಕೆಲಸವನ್ನು ಮಾಡಿಕೊಳ್ಳದೆ 3 ಹೊತ್ತು ಚೆನ್ನಾಗಿ ಸರ್ಕಾರ ಕೊಟ್ಟ ಸಂಬಳ ತಿನ್ಕೊಂಡು ಏನು ಕೆಲಸ ಹೇಳಿಕೆಗಳನ್ನ ಅಥವಾ ದೊಡ್ಡ ನಿಯಮಗಳನ್ನು ಕಾಯ್ದೆಗಳನ್ನು ಪಾಸ್ ಮಾಡಲಿಕ್ಕೆ ತುಂಬ ಶ್ರಮ ವಹಿಸ್ತಾ ಇರ್ತಾರೆ. ಕ್ಯಾಬಿನೆಟ್ ಕಿಚನ್ ಅಂತ ಎಲ್ಲೋ ಕೂತ್ಕೊಂಡು ಅಡಿಗೆ ಮನೆಯಲ್ಲಿ ಏನೂ ಗೊತ್ತಿಲ್ಲದೇನೆ ಅಡಿಗೆ ಮಾಡುವರು ಇವರೆಲ್ಲ. ಅಂತಹ ಕೈಕೇಯಿಯ ಮನಸ್ಸಿನಲ್ಲಿ ಇದ್ದಂತಹ ದೂರದೃಷ್ಟಿ 12 ವರ್ಷದ ಬದಲು 14 ವರ್ಷ ಹೇಳಿದ್ದು ಈ ಹುಡುಗ ಇನ್ನೂ 50 ದಾಟಿರಲಿಲ್ಲ. ಅದಕ್ಕೋಸ್ಕರ ರಾಮನಿಗೆ ಕಾಡು, ಭರತನಿಗೆ ನಾಡು. ಇಲ್ಲೊಂದು ಯೋಚನೆ ಮಾಡಬಹುದು. ಏನು ಅಂದರೆ, ಒಂದೇ ವರ ಸಾಕಿತ್ತು. ರಾಮನನ್ನು ಕಾಡಿಗೆ ಕಳಿಸಿದರೆ ಆಬ್ವಿಯಸ್ಲಿ ಭರತ ರಾಜ ಆಗ್ತಿದ್ದ ಅಂತ. ಇದು ರಾಜ ಆಗ್ತಿರಲಿಲ್ಲ ಅನ್ನೋದನ್ನು ತಿಳಿಸ್ಲಿಕ್ಕೋಸ್ಕರನೇ 2ನೇ ವರ. ರಾಮ ಕಾಡಿಗೆ ಹೋದ್ಮೇಲೆ ಭರತನೇ ರಾಜ ಆಗಬೇಕು ಅಂತ. ಯಾಕೆಂದರೆ ಭರತನಿಗಿಂತ ದೊಡ್ಡವ ಲಕ್ಷ್ಮಣ ಇದ್ದ. ಅವಳ ಕೇಳಿಕೆ ಇದ್ದದ್ದು ಕೇವಲ ರಾಮ ಹೋಗಲಿ ಅಂತ. ಅಕಸ್ಮಾತ್ ಸುಮಿತ್ರ ಲಕ್ಷ್ಮಣನನ್ನು ಹೋಗಬೇಡ, ನೀನು ಇಲ್ಲೇ ಇರು ಅಂತ ಹೇಳಿದರೆ ಮುಂದೆ ರಾಜ್ಯ ಸಿಗಬೇಕಾದದ್ದು ಲಕ್ಷ್ಮಣನಿಗೆ. ಅದರಿಂದಾಗಿ ಲಕ್ಷ್ಮಣನಿಗೆ ರಾಜ್ಯಭಾರ ಸಿಕ್ಕಿದ್ದಿದ್ರೆ ಮತ್ತೆ ತಾನು ಇನ್ನೊಂದು ವರ ಕೇಳಬೇಕಾಗುತ್ತೆ, ಲಕ್ಷ್ಮಣನನ್ನು ಕಾಡಿಗೆ ಕಳುಹಿಸು ಅಂತ. ಆದರೆ ಇಲ್ಲಿ ಆ ಪರಿಸ್ಥಿತಿ ಇರಲಿಲ್ಲ. ಅದಕ್ಕೋಸ್ಕರ ನೇರವಾಗಿ ಭರತನನ್ನೇ ರಾಜನನ್ನಾಗಿ ಮಾಡು ಅಂತ ಕೇಳಿಕೊಳ್ಳುವ ಮೂಲಕ ಭರತ ಈ ವರದ ಮೂಲಕವೇ 3ನೇವನು ಅಂತ ಗೊತ್ತಾಗುತ್ತೆ. 1ನೇವನು ರಾಮ, 2ನೇವನು ಲಕ್ಷ್ಮಣ, 3ನೇವನು ಭರತ, 4ನೇವನು ಶತ್ರುಘ್ನ. ಹುಟ್ಟಿನ ಕ್ರಮದಲ್ಲೂ ಪಾಯಸ ತೆಗೆದುಕೊಂಡ ಕ್ರಮದಲ್ಲೂ ಮುಂದೆ ಎಲ್ಲ ಕಡೆಯಲ್ಲೂ ಭರತ ಆರ್ಯ ಅಂತ ಲಕ್ಷ್ಮಣನನ್ನು ಸಂಬೋಧನೆ ಮಾಡುವುದರಿಂದಲೂ ಈಗ ವರವನ್ನು ಕೇಳುವುದರಲ್ಲೂ ಲಕ್ಷ್ಮಣನೇ ದೊಡ್ಡವನು ಅಂತ ಅನ್ನೋದು ಸ್ಪಷ್ಟ ಗೊತ್ತಾಗುವ ಸಂಗತಿ. ಹೀಗೆ ಒಟ್ಟು 2 ವರಗಳನ್ನು ಕೇಳುವುದಕ್ಕೆ ಅವಳು ಪುಸಲಾಯಿಸ್ತಾಳೆ. ಪುಸಲಾಯಿಸಿದಾಗ ಏನು ಇದಕ್ಕೆ ಪುಸಲಾಯಿಸುವುದು ಅಂತಂದರೆ ಸೀದಾ ಅರಮನೆಗೆ ಹೋಗ್ಲಿಕ್ಕಾಗಲ್ಲ. ಕೇಳ್ತಾರೆ, ಎಲ್ಲಿದ್ದಾರೆ ರಾಣಿಯರೆಲ್ಲರೂ ಪ್ರಧಾನ ಕೆಲಸಕ್ಕೆ ಬರಬೇಕು ಅಂತ. ಆಗ ತಾನು ಎಲ್ಲಿದ್ದೇನೆ ಅಂತ ಅನ್ನೋದನ್ನು ತೋರಿಸ್ಲಿಕ್ಕೆ ಒಂದು ಮನೆ ಇದೆ. ಅವ್ರು ಎಲ್ಲೆಲ್ಲಿದ್ದಾರೋ ಅವರಲ್ಲಲ್ಲಿದ್ದಾರೆ ಅಂತ ಅನ್ನೋದ್ರಿಂದಲೇ ಅವ್ರು ಹೇಗಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಅಂಥದ್ದೊಂದು ಮನೆಯೊಳಗೆ ಸೇರಿಕೊಳ್ತಾಳೆ. ಅದು ಯಾವ ಮನೆ, ಹೇಗಿತ್ತು, ಅಲ್ಲಿ ಹೋದಾಗ ದಶರಥನ ಆಲೋಚನೆ ಏನಿತ್ತು, ಅವಳ ನಿರೀಕ್ಷೆ ಏನಿತ್ತು, ಭರತನ ಕಡೆಯಿಂದ ಕೈಕೇಯಿ ಏನು ಕೇಳಿಕೊಂಡ್ಲು, ದಶರಥನ ಪ್ರತಿಕ್ರಿಯೆ ಹೇಗಿತ್ತು, ಇದನ್ನೆಲ್ಲ ಮತ್ತೆ ನಾಳೆ ದಿವಸ ಸೇರಿದಾಗ ನೋಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯರ್ವ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ನಾವು ನಿತ್ಯವೂ ಕೂಡ ದೇಶದ ಒಳಿತಿಗಾಗಿ, ಜಗತ್ತಿನ ರೋಗ ಮುಕ್ತತೆಗಾಗಿ, ಆತ್ಮ ಸಾಧನೆಗಾಗಿ ನಮ್ಮ ಕರ್ತವ್ಯ ಪಾರಾಯಣ ಪ್ರಾರ್ಥನೆಗಳನ್ನು ನಿರಂತರ ನಾವು ಮಾಡ್ತಾನೆ ಇರಬೇಕು. ಅದು ಜವಾಬ್ದಾರಿಯೂ ಹೌದು. ನಾವು ಎಷ್ಟು ಲೋಕದ ಹಿತವನ್ನು ಪ್ರಾರ್ಥಿಸ್ತೇವೋ ಅಷ್ಟು ಹೆಚ್ಚು ನಮ್ಮ ಕರ್ತವ್ಯವನ್ನು ನಿರ್ವಹಿಸಿ ನಾವು ನಮ್ಮ ಒಳಿತನ್ನು ನಾವು ಕೇಳದೆಯೇ ಪಡೆಯುವುದಕ್ಕೆ ಸಾಧ್ಯವಾಗುತ್ತೆ. ಆಹಾರದ ಬಳಕೆಯನ್ನು ತೀರ ಅನಿವಾರ್ಯವಾದಷ್ಟನ್ನು ಮಾತ್ರ ಉಪಯೋಗಿಸೋಣ. ದುಂದು ವೆಚ್ಚದ ಆಹಾರದ ಬಳಕೆ ಬೇಡ. ಯಾಕೆಂದರೆ ಇದೇ ಪರಿಸ್ಥಿತಿ ಮುಂದುವರಿದಾಗ ಉತ್ಪತ್ತಿಯ ದಾರಿ ಬಹಳ ಚಿಕ್ಕದಾಗ್ತಾ ಇದೆ. ಸಾಗಾಟದ ವ್ಯವಸ್ಥೆ ಇಲ್ಲ. ಇದರ ಮಧ್ಯದಲ್ಲಿ ಮತ್ತು
ಈ ವ್ಯವಸ್ಥೆಯನ್ನು ಸಡಿಲಗೊಳಿಸಿದಾಗ ರೋಗ ಮತ್ತೆ ಹರಡುವ ಸಾಧ್ಯತೆಗಳಿರುತ್ತೆ ಅನ್ನುವ ಈ ಎಲ್ಲ ಕಾರಣದಿಂದ ದಿಗ್ಬಂಧನ ಮತ್ತಷ್ಟು ದಿವಸ ಮುಂದುವರಿಯಬಹುದು. ಅದೆಲ್ಲದರ ಪರಿಹಾರಕ್ಕಾಗಿ ನಾವೇ ಒಂದು ಮರ ಅಥವಾ ಒಂದು ಪ್ರಾಣಿ ತನಗೆ ನಾಳೆ ಆಹಾರ ಕಮ್ಮಿ ಇದೆ ಅಂದರೆ ಇವತ್ತು ಅದನ್ನು ಬಹಳ ಕಮ್ಮಿ ಉಪಯೋಗಿಸುತ್ತೆ. ಅಂಥದ್ದನ್ನು ನಾವು ಸಹಜವಾಗಿ ಕಲಿತುಕೊಳ್ಬೇಕಾದದ್ದು, ಅದನ್ನು ಉಪಯೋಗಿಸಿಕೊಳ್ಬೇಕಾದದ್ದು. ಆಹಾರದ ನಿಯಮ, ಪ್ರಾರ್ಥನೆ, ತಾಳ್ಮೆಗೆಡದೆ ಹೊಸ ಥರದ ಜೀವನದ ಪದ್ಧತಿಗೆ ನಮ್ಮನ್ನು ನಾವು ಮಾನಸಿಕವಾಗಿ ಸಿದ್ಧ ಮಾಡಿಕೊಳ್ಳುವುದು, ಅದರ ಜೊತೆಗೆ ಸಾಧ್ಯವಾದಷ್ಟು ಜನರಿಗೆ ನಮ್ಮ ಕೈಯಲ್ಲಾದ ಆಹಾರದ ವಿಷಯದಲ್ಲಿ ಎಷ್ಟು ಸಹಾಯ ಮಾಡಲಿಕ್ಕಾಗುತ್ತೋ ಆ ಸಹಾಯವನ್ನು ಮಾಡುವುದು, ನಮ್ಮ ಬಂಧು ಮಿತ್ರರು ಬಾಂಧವರಲ್ಲಿ ಇನ್ನಷ್ಟು ಹೆಚ್ಚು ಬಾಂಧವ್ಯವನ್ನು ಬೆಳೆಸಿಕೊಳ್ಳಲಿಕ್ಕೆ ಬೇಕಾದ, ಅಂದರೆ ಒಂದು ಕಡೆ ಕೂಡು ಬಿದ್ದಿದ್ದೇವೆ ಅಂದರೆ ನಮ್ಮ ಹಿಂದಿನ ಎಲ್ಲ ಘಟನೆಗಳನ್ನು ಮೆಲುಕು ಹಾಕಿ ಎಲ್ಲಿ ತಪ್ಪಿತ್ತು, ಯಾರದು ಸರಿ ಇತ್ತು, ಏನಾಯಿತು, ಇದರ ಬಗ್ಗೆ ಮುಕ್ತವಾಗಿ ಚರ್ಚೆ ಮಾಡಿ ನಮ್ಮತನವನ್ನು ಮತ್ತೆ ನಾವು ಮರಳಿ ಕೌಟುಂಬಿಕ ಒಂದು ಸೌಮನಸ್ಯವನ್ನು ಬೆಳೆಸಿಕೊಳ್ಳಲಿಕ್ಕೆ ಇಂತಹ ಒಂದು ಸುಂದರವಾದ ಕ್ಷಣ ನಮಗೆ ಒದಗಿ ಬಂದಿದೆ. ಅದನ್ನು ಚೆನ್ನಾಗಿ ಪಾಲಿಸೋಣ. ಭಗವಂತನ ನಾಮಸ್ಮರಣೆಯೊಂದಿಗೆ ಇವತ್ತಿನ ಚಿಂತನೆಯನ್ನು ಮುಗಿಸೋಣ. ವಿಠ್ಠಲ ಪಾಂಡುರಂಗ ವಿಠ್ಠಲ ಪಾಂಡುರಂಗ ವಿಠ್ಠಲ ಪಾಂಡುರಂಗ ವಿಠ್ಠಲ ಪಾಂಡುರಂಗ ಜಯ ಜಯ ವಿಠ್ಠಲ ಪಾಂಡುರಂಗ ಹರಿ ಹರಿ ವಿಠ್ಠಲ ಪಾಂಡುರಂಗ ವಿಠ್ಠಲ ಪಾಂಡುರಂಗ ವಿಠ್ಠಲ ಪಾಂಡುರಂಗ ವಿಠ್ಠಲ ಪಾಂಡುರಂಗ ವಿಠ್ಠಲ ಪಾಂಡುರಂಗ. ದೇವಕಿ ನಂದನ ನಂದ ಕುಮಾರ ವೃಂದವನಾಂಜನ ಗೋಕುಲ ಚಂದ್ರ ಕಂದ ಫಲಾಶನ ಸುಂದರ ರೂಪ ಕಂದ ಫಲಾಶನ ಸುಂದರ ರೂಪ ನಂದಿತ ಗೋಕುಲ ವಂದಿತ ಪಾದ ನಂದಿತ ಗೋಕುಲ ವಂದಿತ ಪಾದ ವಿಠ್ಠಲ ಪಾಂಡುರಂಗ ವಿಠ್ಠಲ ಪಾಂಡುರಂಗ ವಿಠ್ಠಲ ಪಾಂಡುರಂಗ ವಿಠ್ಠಲ ಪಾಂಡುರಂಗ. ಇಂದ್ರಸುತಾವಕ ನಂದಕಹಸ್ತ ಚಂದನ ಚರ್ಚಿತ ಸುಂದರಿನಾಥ ಇಂದಿವರೋದರ ದಳನಯನ ಇಂದಿವರೋದರ ದಳನಯನ ಮಂದರಧಾರ ಗೋವಿಂದ ವಂದೇ ಮಂದರಧಾರ ಗೋವಿಂದ ವಂದೇ ವಿಠ್ಠಲ ಪಾಂಡುರಂಗ ವಿಠ್ಠಲ ಪಾಂಡುರಂಗ ವಿಠ್ಠಲ ಪಾಂಡುರಂಗ ವಿಠ್ಠಲ ಪಾಂಡುರಂಗ. ಮತ್ಸ್ಯಕರೂಪಲಯೋಧ ವಿಹಾರಿನ್ ವೇದ ವಿನೇತ್ರ ಚತುರ್ಮುಖ ವಂದ್ಯ ಕೂರ್ಮ ಸ್ವರೂಪಕ ಮಂದರಧಾರಿನ್ ಕೂರ್ಮ ಸ್ವರೂಪಕ ಮಂದರಧಾರಿನ್ ಲೋಕ ವಿಧಾರಕ ದೇವವರೇಣ್ಯ ಲೋಕ ವಿಧಾರಕ ದೇವವರೇಣ್ಯ ವಿಠ್ಠಲ ಪಾಂಡುರಂಗ ವಿಠ್ಠಲ ಪಾಂಡುರಂಗ ವಿಠ್ಠಲ ಪಾಂಡುರಂಗ ವಿಠ್ಠಲ ಪಾಂಡುರಂಗ. ಸೂಕರ ರೂಪಕ ದಾನವ ಶತ್ರು ಭೂಮಿ ವಿಧಾರಕ ಯಜ್ಞವರಾಂಗ ದೇವ ನೃಸಿಂಹ ಹಿರಣ್ಯಕ ಶತ್ರು ದೇವ ನೃಸಿಂಹ ಹಿರಣ್ಯಕ ಶತ್ರು ಸರ್ವ ಭಯಾಂತಕ ದೈವತ ಬಂಧು ವಿಠ್ಠಲ ಪಾಂಡುರಂಗ ವಿಠ್ಠಲ ಪಾಂಡುರಂಗ ವಿಠ್ಠಲ ಪಾಂಡುರಂಗ ವಿಠ್ಠಲ ಪಾಂಡುರಂಗ. ವಾಮನ ವಾಮನ ಮಾನವ ವೇಷ ದೈತ್ಯ ಕುಲಾಂತಕ ಕಾರಣಭೂತ ರಾಮ ಭೃಗುದ್ವಹ ಸೂರ್ಜಿತ ದೀಪ್ತೆ ರಾಮ ಭೃಗುದ್ವಹ ಸೂರ್ಜಿತ ದೀಪ್ತೆ ಕ್ಷತ್ರಕುಲಾಂತಕ ಶಂಭುವರೇಣ್ಯ ಕ್ಷತ್ರಕುಲಾಂತಕ ಶಂಭುವರೇಣ್ಯ ವಿಠ್ಠಲ ಪಾಂಡುರಂಗ ವಿಠ್ಠಲ ಪಾಂಡುರಂಗ ವಿಠ್ಠಲ ಪಾಂಡುರಂಗ ವಿಠ್ಠಲ ಪಾಂಡುರಂಗ. ರಾಘವ ರಾಘವ ರಾಕ್ಷಸ ಶತ್ರು ಮಾರುತಿ ವಲ್ಲಭ ಜಾನಕಿ ಕಾಂತ ದೇವಕಿ ನಂದನ ಸುಂದರ ರೂಪ ದೇವಕಿ ನಂದನ ಸುಂದರ ರೂಪ ರುಕ್ಮಿಣಿ ವಲ್ಲಭ ಪಾಂಡವ ಬಂಧೋ ರುಕ್ಮಿಣಿ ವಲ್ಲಭ ಪಾಂಡವ ಬಂಧೋ ವಿಠ್ಠಲ ಪಾಂಡುರಂಗ ವಿಠ್ಠಲ ಪಾಂಡುರಂಗ ವಿಠ್ಠಲ ಪಾಂಡುರಂಗ ವಿಠ್ಠಲ ಪಾಂಡುರಂಗ. ದೈತ್ಯ ವಿಮೋಹಕ ನಿತ್ಯ
नित्यसुखादे देवसुबोधकबुद्धस्वरूप दुष्टकुलान्तककल्किस्वरूप दुष्टकुलान्तककल्किस्वरूप धर्मविवर्धनमूलयुगादे धर्मविवर्धनमूलयुगादे विठ्ठल पाण्डुरङ्ग विठ्ठल पाण्डुरङ्ग पाण्डुरङ्ग विठ्ठल पाण्डुरङ्ग आनन्दतीर्थकृता हरिगाथा पापहरा शुभनित्यसुखार्था आनन्दतीर्थकृता हरिगाथा आनन्दतीर्थकृता हरिगाथा पापहरा शुभ नित्यसुखार्था पापहरा शुभ नित्यसुखार्था विठ्ठल पाण्डुरङ्ग विठ्ठल पाण्डुरङ्ग विठ्ठल पाण्डुरङ्ग विठ्ठल पाण्डुरङ्ग जय जय विठ्ठल पाण्डुरङ्ग हरि हरि विठ्ठल पाण्डुरङ्ग 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 अच्युतानन्त गोविन्द स्मृतिमात्रार्तिनाशन रोगान्मे नाशया शेषानाशु धन्वन्तरे हरे अच्युतानन्त गोविन्द नामोच्चारणभीषिताः नश्यन्ति सकला रोगाः सत्यं सत्यं